ಸೇಮ್ ಅದೇ ಆಟಿಟ್ಯೂಡ್ ಅದೇ ಅದು ಇವಾಗ ಹಂಗೆ ಬಂದಿದೆ. ಈ ಒಂದು ಸಿನಿಮಾ ರಂಗ ಹೆಂಗ್ ಬಂದ್ರಿ? ಫಸ್ಟ್ ಅಂದ್ರೆ ಕೂಲಿ ಕೆಲಸ ಮಾಡ್ಕೊಂಡು ಇದ್ದಿದ್ದು 3-4 ಟಿಕ್ ಟಾಕ್ ಮಾಡಿದೆ ಅವಾಗ. ಅದು ಎಲ್ಲೆಲ್ಲೋ ಫುಲ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಚಾನಲ್ ತನಕ ಹೋಗ್ಬಿಟ್ಟಿದೆ. ನೋಡ್ತೀವಿ ಅವ್ರ ಕಣ್ಣು ಅವ್ರ ತರ ಇದೆ, ಮೂಗ್ ಅವ್ರ ತರ ಇದೆ ಅಂತ ಹೇಳ್ತಾರೆ. ಸೊ ಬಟ್ ಏನಂದ್ರೆ ಕಂಪ್ಲೀಟ್ ಹೈಟ್ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲಾನು ಕೂಡ ಸೇಮ್ ಆಸ್ ಇಟ್ ಈಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ತರ ಇದೆ. ಕಲಾವಿದರು ಅಂದ ತಕ್ಷಣ ಐಫೈ ಲೈಫ್ ಲೀಡ್ ಮಾಡ್ತಿರ್ತಾರೆ. ಕಲಾವಿದರು ಅಂದಾಗ ಒಂದಷ್ಟು ಕಷ್ಟ ಬಂದೇ ಬರುತ್ತೆ. ಕೆಲವ್ರು ತೋರ್ಸ್ಕೊಂತಾರೆ, ಕೆಲವ್ರು ತೋರ್ಸ್ಕೊಳಲ್ಲ. ಬಂದಿರೋದೇ ಝೀರೋಯಿಂದ ಝೀರೋಗೆ ಹೋಗೋಕು ರೆಡಿ, ಟಾಪ್ಗೆ ಹೋಗೋಕು ರೆಡಿ. ಅವಿನಾಶ್ ಅವ್ರಿಗೆ ಲವ್ ಆಗಿದ್ಯಾ? ಯಾರಿಗಾಗಿಲ್ಲ, ನಿಮಗೂ ಆಗಿರುತ್ತೆ. ನೀವು ನಿಮ್ಮ ಎದೆ ಮೇಲೆ ಪರ್ಮನೆಂಟ್ ದರ್ಶನ್ ಅವರ ಟ್ಯಾಟೂನ ಹಾಕಿಸ್ಕೊಳ್ಳೋದಕ್ಕೆ ಕಾರಣ ಏನು? 8 ಅವರ್ಸ್ ಹೆಂಗ್ ತಡ್ಕೊಂಡ್ರಿ ಅಂತ? ಸ್ಟಾರ್ಟಿಂಗ್ ಪೇನ್ ಆಯ್ತು, ಆಮೇಲೆ ಫೋಟೋ ಬರ್ತಾ ನೋಡ್ತಾ ಏನು. ಯಾವಾಗ ಜೂನಿಯರ್ ಮತ್ತೆ ಸೀನಿಯರ್ ಅವ್ರನ್ನ ಒಟ್ಟಿಗೆ ಆನ್ ಸ್ಕ್ರೀನ್ ಅಲ್ಲಿ ನೋಡ್ಬೋದು? ಇಲ್ಲ, ದೇವರು ಇನ್ನೂ ಟೈಮ್ ಕೊಟ್ಟಿಲ್ಲ. ಕಾಯ್ತಾ ಇದ್ದೀನಿ ನಾನು ಯಾವಾಗ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಕಿರುತೆರೆಯ ದರ್ಶನ್. ಅದ್ರ ಜೊತೆಗೆ ತಮ್ಮ ಅಭಿನಯ ಆಟಿಟ್ಯೂಡು, ಅದ್ರ ಜೊತೆಗೆ ಅಂದ ಚಂದ, ಒಂದು ಹೈಟ್ ಒಂದು ಸ್ವಲ್ಪ ಮಿಸ್ ಆಯಿತು, ಆದರೂ ಕೂಡ ಸೇಮ್ ಟು ಸೇಮ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪ್ರತಿರೂಪದಂತೆ ಇದ್ಕೊಂಡು ತಮ್ಮ ಕಲೆಯ ಮೂಲಕ ಒಂದು ಕಡೆ ಕಿರುತೆರೆ ವೀಕ್ಷಕರನ್ನ ಮತ್ತೊಂದು ಕಡೆ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇರುವಂತಹ ನಿಮ್ಮೆಲ್ಲರ ಪ್ರೀತಿಯ ಅವಿನಾಶ್ ಅವರು ಇವತ್ತಿನ ನಮ್ಮ ಬಾಸ್ ಟಿವಿ ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ನಮಗೆ ಸಿಕ್ಕಿದ್ದಾರೆ. ನಾನು ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಣ್ಣ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನೋಡ್ತಾ ಇದ್ದೀರಲ್ಲ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾ ಅದೇ ಹೇಳದ್ನಲ್ಲ, ಸೇಮ್ ಅದೇ ಆಟಿಟ್ಯೂಡ್ ಅದೇ ಅದು ಇವಾಗ ಹಂಗೆ ಬಂದಿದೆ. ಸೊ ಅವಿನಾಶ್ ಅವರು ಏನೆಲ್ಲ ನಡೀತಾ ಇದೆ ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ಅಂತ? ಸದ್ಯಕ್ಕೆ ಸಿನಿಮಾ ಮಾಡ್ತಾ ಇದ್ದೀನಿ. ಒಂದು ದೊಡ್ಡ ಆರ್ಟಿಸ್ಟ್ ಅಂದ್ರೆ ರವಿಶಂಕರ್ ಸರ್ ಇದ್ದಾರೆ, ತಬಲಾ ನಾಣಿ ಸರ್ ಇದ್ದಾರೆ, ರಾಜ್ ಬಲ್ವಾಡಿ ಸರ್ ಇದ್ದಾರೆ, ಆಮೇಲೆ ತಾಯಿ ಕ್ಯಾರೆಕ್ಟ್ರು ಇವರು ಅಂದರೆ ಮರದ ಹೆಸರು ಅವರಿದ್ದಾರೆ, ಆಮೇಲೆ ಹೀರೋಯಿನ್ನು ಈಗ ಒಂದು ಸಿನಿಮಾ 2 ಸೀರಿಯಲನ್ನು ಮಾಡಿದ್ರು ನಿಸರ್ಗ ಅಂತ ಅವರಿದ್ದಾರೆ. ಬಟ್ ಒಂದು ಟೀಮು ನಾನು ಇಷ್ಟು ದಿನ ಮಾಡಿದ್ದಕ್ಕೂ ಇದಕ್ಕೂ ತುಂಬ ಅಂದರೆ ನಿಲ್ತೀನಿ, ಸ್ಟ್ಯಾಂಡ್ ಆಗಿ ನಿಲ್ತೀನಪ್ಪ. ಒಬ್ಬ ತಲ್ವಾರ್ ಮಾಡಿದಾಗ ನನಗೆ ಒಂದು ಸೆಕೆಂಡ್ ಹೀರೋ ಥರ ಇತ್ತು. ಧರ್ಮಕೀರ್ತಿರಾಜ್ ಸರು ಅವರು ಕಾಂಬಿನೇಷನ್ ಮಾಡಿದಾಗ ಅವಾಗ ಇನ್ನೂ ಸ್ಟಾರ್ಟಿಂಗ್ ಹೊಸ ಏನೋ ಅವಾಗಿನ್ನೂ ಕ್ವಾಲಿಟಿದು ಹೊಸಬ. ಆ ಸಿನಿಮಾದಲ್ಲಿ ಬೇರೆ ಕ್ಯಾರೆಕ್ಟರ್. ಬಟ್ ಇದು ಒಬ್ಬ ಸೋಲೋ ಹೀರೋ ಆಗಿ ನಿಲ್ಲೋ ಅಂತ 100% ಸ್ಪೇಸ್ ನನಗಿದೆ. ಅಂದರೆ ಸ್ಟಾರ್ಟ್ ಟು ಎಂಡ್ವರೆಗೂ ಏನೇನಾಗುತ್ತೆ ಏನೇನು ಅನ್ನೋದನ್ನು ಒಂದು ಸಪ್ರೇಟ್ ಸಾಂಗ್ ಇದೆ. ಆಮೇಲೆ ಡೈರೆಕ್ಟ್ರು ಬಂಗಾರ ಸ್ವಾಮಿ ಸರು ನಂಬಿ ಕೊಟ್ಟಿದ್ದಾರೆ. ಆ ಕೆಲಸ ಆಯಿತು, 70% ಕಂಪ್ಲೀಟ್ ಆಗಿದೆ. ಇನ್ನೊಂದು ಸಾಂಗು ಒಂಚೂರು ಟಾಕಿ ಕ್ಲೈಮ್ಯಾಕ್ಸ್ ಇದೆ, ಅದು ಮುಗಿದ್ರೆ ನೆಕ್ಸ್ಟ್ ರಿಲೀಸಿಗೆ ರೆಡಿ ಇದೆ. ಇನ್ನೊಂದೆರಡು ಸಿನಿಮಾ ಇದೆ ಬ್ಯಾಲೆನ್ಸು, ಅದು ಅಪ್ಡೇಟ್ ಗೊತ್ತಿಲ್ಲ. ಪ್ರೊಡ್ಯೂಸರ್ ಕೇಳಾದ್ಮೇಲೆ ರಿಲೀಸ್ಗೆ ಅದು ರೆಡಿ ಇದೆ. ಈ ವರ್ಕೌಟ್ ಎಲ್ಲ ಅದೇ ಸಿನಿಮಾ ತಯಾರಿಗೆ? ಇಲ್ಲ ಅದಕ್ಕಲ್ಲ, ಈಗ ಸ್ಟಾರ್ಟ್ ಮಾಡಿದ್ದು. ಮುಂಚೆ ಅವಾಗ ಚಿಕ್ಕವರಿದ್ದಾಗ ಮಾಡ್ತಿದ್ದೆ. ನೀವು ನೋಡ್ಬೋದು ಈ ಮಾರ್ಕ್ಸ್ ಎಲ್ಲ. ಬಟ್ ಅವಾಗ 9th 8th ಅವಾಗ ಒಂಥರ ಹುಚ್ಚು, ಮಾಡಬೇಕು ಬಾಡಿ ಮಾಡಬೇಕು ಅಂತ. ಬಟ್ ನನ್ನ ಜೊತೆಲಿ ಇದ್ದಿದ್ದು ಫ್ರೆಂಡ್ಸ್ ಏನಂದ್ರೆ, ನಡಿ ಮಗ ಅಂತ ಕರ್ಕೊಂಡು ಹೋಗ್ಬಿಡೋರು. ಬೆಳಗ್ಗೆ ಫೋನ್ ಮಾಡಿದ್ರೆ 7:30 ಬಾರೋ ಅಂದರೆ, ಇಷ್ಟು ದಿನನೇ ಹೋಗಿ ಜಿಮ್ಮಲ್ಲಿ ಬಾಡಿ ಬಿಲ್ಡರ್ ಆಗಿಲ್ಲ, ಇನ್ನು ಹೋಗಿ ಒಂದಿನಕ್ಕೆ ಆಗ್ಬಿಡ್ತೀಯ. ಆ ಗ್ಯಾಪಲ್ಲಿ ಮತ್ತೆ ನಮ್ಮ ತಂದೆ ಎಲ್ಲ ಎಕ್ಸ್ಪೈರ್ಡ್ ಆದಾಗ ಏನು ತಿಂಗಳಿಗೆ 300 ರೂಪಾಯಿ ಕೊಟ್ಟು ಹೋಗ್ತಾ ಇದ್ವಿ ಅವಾಗ. ಅದರಲ್ಲಿ 30 ದಿನದಲ್ಲಿ 10 ದಿನ ಹೋದ್ರೆ ಇನ್ನೊಂದು 20 ದಿನ ಹೋಗ್ತಿರ್ಲಿಲ್ಲ. ಏನೋ ಹೋಗೋದು 4 ದಿನ ಹಿಂಗ ಅನ್ನೋದು. ಅವ್ರು ಓನರ್ ಅನ್ನೋರು, ಏನು ನನ್ನ ಮಕ್ಳು ಬರ್ತಾ 4 ದಿನ ನೋಡಿದ್ರೆ ಹಿಂಗ ಅಂತಾರೆ. ಬಟ್ ಈಗ ಅಂದ್ರೆ ಈ ಪ್ರೊಫೆಷನಲ್ ಸಿನಿಮಾ ಬೇಕು ನಿಮಗೆ. ಸ್ಕ್ರೀನಲ್ಲಿ ನೋಡಿದಾಗ ಬೇಕಪ್ಪ ಒಬ್ಬ ಹೀರೋ ಅದನ್ನು. ಬಟ್ ಈಗ ಸ್ಟಾರ್ಟ್ ಮಾಡ್ತಾ ಇರೋದು ಈ ಸಿನಿಮಾಗಲ್ಲ, ಬಟ್ ಬೇರೆದೊಂದು ಸಿನಿಮಾಗೆ ಒಪ್ಕೊಂಡಿದ್ದೀನಿ. ಅದಕ್ಕೋಸ್ಕರ ವರ್ಕೌಟ್ ಈಗ ಸ್ಟಾರ್ಟ್ ಮಾಡ್ತಾ ಇರೋದು. ಕೆಲವ್ರು ಏನು ಅನ್ಕೊಂತಾರೆ, ನನ್ನ ಮಗ ಏನಾಗಿ ಮಾಡ್ತದಾನೆ ಹಂಗೆ ಅಂತ. ಏನೂ ಇಲ್ಲ, ಇನ್ನೊಂದು 4-5 ದಿನ ಆಯ್ತು ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಈಗ ಮಾಡ್ತೀನಿ, ನೆಕ್ಸ್ಟ್ ರೆಡಿ ಆಗ್ತೀನಿ. ಓಕೆ, ನೀವು ಮಾತಾಡ್ತಾ ಒಂದು ವಿಚಾರವನ್ನು ನಾನು ತಿಳಿಸ್ಕೊಟ್ರಿ, ತಂದೆ ಎಕ್ಸ್ಪೈರ್ಡ್ ಆದರು ಅಂತ. ಏನಾಗಿತ್ತು ಅಂತ? ಅಂದರೆ ಅವ್ರು ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಮಾಡ್ತಾಯಿದ್ರು. ಅಂದರೆ ಮಿಡಲ್ ಕ್ಲಾಸ್ ನಮ್ಮದು. ತುಂಬ ಹೆವಿ ಡ್ರಿಂಕ್ಸ್ ಆಗಿ ಅದು ಬಾಡಿಲೆಲ್ಲ ಲಿವರ್ ಅದೆಲ್ಲ ಆಗಿ 9th 10th ಏನೋ ಇದ್ದೆ ಅವಾಗ. 9th 10th ಇರ್ಬೇಕಾದ್ರೆ 10th ಅಂದರೆ 10th ಹೋಗಿಲ್ಲ ನಾನು, 9th ಅರ್ಧಕ್ಕೆ ಬಿಟ್ಟಿದ್ದು. ಅವಾಗ ಅವ್ರು ಎಕ್ಸ್ಪೈರ್ಡ್ ಆದಾಗ ಬೇಡ ಮನೆ ಜವಾಬ್ದಾರಿ ತೊಗೊಂಡು ಮಾಡೋಣ ಅಂತ ಅಲ್ಲಿಂದ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಆ ಕೆಲಸಕ್ಕೆ ಹೋಗ್ಬಿಟ್ಟೆ. ಹಾಗಾಗಿ ಬಿಟ್ಟೆ, ಎಲ್ಲ ಬಿಟ್ಟೆ. ವರ್ಕೌಟ್ನೂ ಸದಾ ಬಿಟ್ಬಿಟ್ಟಿದೆ. ಯಾಕಂದರೆ ಮನೆ ಫ್ಯಾಮಿಲಿನೇ ಮೇನ್ ನನಗೆ. ಅದಕ್ಕಿಂತ ನನ್ನ ಜಿಮ್ ಏನು ಮುಖ್ಯ ಅಲ್ಲ. ಇವತ್ತೆಲ್ಲ ನಾಳೆ ಮಾಡ್ಕೋಬೋದು, ಬೇಡ ದುಡಿಮೆ ಒಂದಷ್ಟು ಇಷ್ಟು ದುಡ್ಡು ಸಿಕ್ಕಿದ್ರೆ ಸಾಕಪ್ಪ ಮನೆ ಮೇಂಟೈನ್ ಮಾಡ್ಕೊಂಡು ಅನ್ನೋಕ್ಕೋಸ್ಕರ ಬಿಟ್ಟೆ. ಬಟ್ ಇವಾಗ ಇರೋದಂದರೆ ಸಿನಿಮಾಗೆ ಒಬ್ಬ ಈ ಕಲೆ ನಂಬ್ಕೊಂಡು ಈಗ ಅದು ದೇವ್ರು ಎಲ್ಲೋ ಇದನ್ನು ಕರ್ಕೊಂಡು ಬಂದ್ಬಿಟ್ಟಿದೆ. ಈಗ ಇದಕ್ಕೆ ಬಂದಿದ್ದೀನಿ ಅಂದಮೇಲೆ ಹಾರ್ಡ್ ವರ್ಕ್ ಮಾಡಲೇಬೇಕು. ಇಷ್ಟು ದಿನ ಕೆಲವರು ದರ್ಶನನೂ ನಂಗೆ ಅದೇ ಅಂದರು, ಮಜಾ ಟಾಕೀಸಲ್ಲಿ ಮೀಟ್ ಮಾಡಿದಾಗ ವರ್ಕೌಟ್ ಮಾಡು ನೀನು, ಬಾಡಿ ಮಾಡ್ಕೋ ಅಂತಂದ್ರೆ ಈಗ ಸ್ಟಾರ್ಟ್ ಮಾಡ್ತೀನಿ.
ಸೊ ಪ್ರತಿಯೊಬ್ಬ ಮಕ್ಕಳ ಕನಸು ಕೂಡ ತಂದೆ ತಾಯಿನ ಒಂದು ಲೆವೆಲಲ್ಲಿ ನೋಡಬೇಕು ಅನ್ನುವಂಥ ಆಸೆ ಇರುತ್ತೆ. ಈಗ ನೀವು ಒಂದು ಲೆವೆಲಲ್ಲಿದ್ದೀರ, ಆ ಒಂದು ಕ್ಷಣವನ್ನು ಕಣ್ತುಂಬ್ಕೊಳ್ಳೋದಕ್ಕೆ ತಂದೆ ಇಲ್ಲ. ಸೊ ಎಷ್ಟು ಕೊರಗು ಕಾಡ್ತಿದೆ ನಿಮಗೆ ಅಂತ. ಅದು ಈಗ ಅದನ್ನ ನಮ್ಮ ಅಮ್ಮನ ರೂಪದಲ್ಲಿ ನೋಡ್ತಾ ಇದ್ದೀನಿ. ಯಾಕಂದರೆ ನನಗೆ ಜಾಸ್ತಿ ತುಂಬ ಇಷ್ಟ ನಮ್ಮಪ್ಪ ಇದ್ದಾರೆ. ಅಂದರೆ ಜನ್ಮ ಕೊಟ್ಟು ನನಗೆ ಎತ್ತಿ ಸಾಕಿದ್ದಾರೆ. ಅಂದರೆ ಅವ್ರು ನೋಡೋಕ್ಕಾಗದಿರೋ ನಮ್ಮಪ್ಪ ಅಂದರೆ ಹೆಗ್ಲು ಮೇಲೆ ಇಟ್ಕೊಂಡು ಇಡೀ ಊರನ್ನೇ ತೋರಿಸಿರ್ತಾರೆ. ಬಟ್ ಏನಾದರೆ ನನಗೆ ತುಂಬ ಇಷ್ಟ ನಮ್ಮಮ್ಮ. ನಾನು ಒಳ್ಳೇದಾಗಲಿ ಕೆಟ್ಟದಾಗಲಿ ಏನೇ ಆದರೂ ನಮ್ಮ ಅಮ್ಮನ ಹತ್ರ ಹೇಳ್ಕೊಂತೆ. ಬೇಜಾರಾಗುತ್ತೆ. ಅಪ್ಪ ಇದ್ದಿದ್ರೆ ನನಗೆ ಒಂದಷ್ಟು ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ನೋಡಿದಾಗ ಅವರಪ್ಪನ ಆದರೆ ಓಡಾಡ್ತಾ ಇದ್ದಿದ್ದು, ಜೊತೆಲಿರೋದು, ಮಾತಾಡಿದಾಗ ಆಶೆ ಇರಬೇಕಿತ್ತಲ್ಲ. ಇಲ್ಲಿವರೆಗೂ ನನ್ನ ಜರ್ನಿ ಅವ್ರು ನೋಡಿದ್ರೆ ಇನ್ನೂ ತುಂಬ ಖುಷಿ ಪಡೋರು ಅನ್ನೋದು. ಬಟ್ ಅದನ್ನ ನಮ್ಮ ಅಮ್ಮನ ರೂಪ, ನಮ್ಮ ಅಮ್ಮನೇ ಅಪ್ಪ ಅಮ್ಮ ಎರಡೂ ಒಂದೇ, ಅದರಲ್ಲಿ ಇನ್ನೂ ಖುಷಿ ಪಡ್ತಾ ಇದ್ದೀನಿ. ಆ ಥರ ನಮ್ಮಮ್ಮ ನಾನು ತೋರಿಸಿಲ್ಲ. ಅಂದರೆ ನಮ್ಮ ಅಪ್ಪ ಇಲ್ಲ ಅನ್ನೋದು ಅನಿಸಿಲ್ಲ. ಅದು 100 ಪಟ್ಟು ಪ್ರೀತಿ ಅಮ್ಮನೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಅನ್ಸುತ್ತೆ, ಬಟ್ ಅದನ್ನು ಕಂಟ್ರೋಲ್ ಮಾಡ್ಕೊತೀನಿ. ಯಾಕಂದರೆ ಸ್ವಲ್ಪ ಬಂದಾಗಾದ್ರೂ ಅದು ತೋರಿಸ್ಕೋಬೇಕು. ಚಿಕ್ಕ ಮಕ್ಳು ಥರ ಆಡೋಕ್ಕಾಗಲ್ವಲ್ಲ. ಹೌದು, ಒಂದು ಕಡೆ ಮನೆ ಜವಾಬ್ದಾರಿ, ಇನ್ನೊಂದು ಕಡೆ ತಂದೆ ಇಲ್ಲ ಅನ್ನುವಂಥ ಕೊರಗು. ಸೊ ಈ ಒಂದು ಸಿನಿಮಾ ರಂಗ ಹೆಂಗೆ ಬಂದ್ರಿ, ಯಾವ ಥರ ಬಂದ್ರಿ, ಹೆಂಗೆ ಕೈ ಹಿಡಿತು ಕಲಾ ಸರಸ್ವತಿ ಅಂತ? ಒಂದಷ್ಟು ಆಲ್ಮೋಸ್ಟ್ ಹೇಳಿದ್ದೀನಿ ಎಲ್ಲರಿಗೂ. ಏನಂದರೆ ಫಸ್ಟು ಅಂದರೆ ಕೂಲಿ ಕೆಲಸ ಮಾಡ್ಕೊಂಡು ಇದ್ದಿದ್ದು ನಾನು. ಏನು ತುಂಬ ಇದಲ್ಲ, ಶಾಮಿಲಲ್ಲಿ ಕೆಲಸ ಮಾಡ್ತಾಯಿದ್ದೆ, ಗಾರೆ ಕೆಲಸ ಮಾಡಿದೆ, ಫರ್ನಿಚರ್ ಅಂಗಡಿ ಕೆಲಸ ಮಾಡ್ತಾಯಿದ್ದೆ. ಅದಾದಮೇಲೆ ಬೇಡ, ಇನ್ನೊಬ್ರ ಹತ್ರ ಮಾಡೋದು ಬೇಡ ಅಂದ್ಕೊಂಡು ಆಟೋ ತೊಗೊಂಡು ಅಮ್ಮನೇ ಆಟೋ ಕೊಡಿಸ್ಬಿಟ್ಟು, ಅದು ಫುಲ್ ಕ್ಯಾಶೇ ಅವಾಗಲೇ. ತಗೋ ನೀನು ಮಾಡು, ಇನ್ನೊಬ್ರ ಹತ್ರ ಹೋಗಿ ಮಾಡಬೇಡ ಅಂತೇಳಿ ಫುಲ್ ಕ್ಯಾಶ್ ಆಟೋ ಕೊಡಿಸಿದ್ರು. ಆಟೋ ಓಡಿಸ್ತಾ ಇದ್ದೆ. ಅವಾಗ ನಿಮಗೆ ಈ ಟಿಕ್ ಟಾಕ್ ಬರ್ತಾಯಿತ್ತು. ಫ್ರೆಂಡ್ಸ್ ಎಲ್ಲ, ಮಗ ನೀನು ಸ್ವಲ್ಪ ಕಾಣಿಸ್ತೀಯ ಕಣೋ, ಹಂಗೆ ಸ್ವಲ್ಪ ಸರ್ತಾರ ಕಾಣಿಸ್ತೀಯ ಅಂತಿದ್ರು. ಬಿಡು ಏನೋ, ಅವರೆಲ್ಲಿ ನಾವೆಲ್ಲಿ, ಆಲದ ಮರ ಅವರು, ನಾವೆಲ್ಲ ಇಲ್ಲ ಇನ್ನು ಕೆಳಗಿರೋರು. ಇಲ್ಲ ಬಾ ಅಂತೇಳಿ ಒಂದು 3-4 ಏನೋ ರೀಲ್ಸ್ ಟಿಕ್ ಟಾಕ್ ಮಾಡಿದೆ ಅವಾಗ. ಅದು ಎಲ್ಲೆಲ್ಲೋ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಚಾನಲ್ ತನಕ ಹೋಗ್ಬಿಟ್ಟಿದೆ. ನಮಗೆ ಗೊತ್ತಿಲ್ಲ ಅಲ್ಲಿವರೆಗೂ ಇದಾಗುತ್ತೆ ಅಂತ. ಫೋನ್ ಮಾಡಿದ್ರು, ನೈಟ್ ಆಟೋ ಓಡಿಸ್ಬಿಟ್ಟು ಮಲಗಿದೆ. ಹಿಂಗೆ ಕಲರ್ ಸೂಪರಿಂದ ನಾವು ಮಜಾ ಬರುತ್ತಾ? ಹೇಳಿ ಸರ್. ಏನು ಇಲ್ಲ, ಹಿಂಗೆ ಶೋಗೆ ಬರಬೇಕು ಸರ್. ನನಗೇನು ಗೊತ್ತಿಲ್ಲ, ಏನು ಕಲ್ತಿನ ಏನಿಲ್ಲ, ಏನು ಮಾಡಲಿ ನಾನು. ಆಮೇಲೆ ನಮ್ಮ ಅಕ್ಕ ಇದ್ರು ಬೆಂಗಳೂರಲ್ಲಿ, ಇಲ್ಲಿ ವರ್ಕ್ ಮಾಡ್ತಿದ್ದೆ. ಫೋನ್ ಮಾಡಿದೆ, ಹಿಂಗೆ ಕೊಡಿ ಅಂತೇಳಿ ಒಂದೇ ಒಂದು ದಿನ ಕರ್ಸಿದ್ದು ನನ್ನ. ಸುಮ್ಮನೆ ಒಂದಿನ ಬಂದು ಹಿಂಗೆ ಹೋಗಿ ಅಂತ. ಬಟ್ ಅದು ಎಲ್ಇಡಿಯಿಂದ ಕರ್ಸಿ ಅದೆಲ್ಲ ಏನೇನು ಮಾಡಿದೆ ಅನ್ನೋದು ಇವತ್ತಿಗೂ ಕನ್ಸ್ತಾರ ಅನ್ಸ್ಬಿಟ್ಟಿದೆ. ಬಟ್ ಅಲ್ಲಿಂದ ರಚಿತಾ ಮೇಡಮ್ ನೋಡಿದ್ರು, ಗುರು ಸರ್, ಅನುಪಮ ಮೇಡಮ್ ನೋಡಿದಾಗ ಶಾಕು. ಏನು ಮಾಡ್ತಾ ಇದ್ದೀನಿ, ಆ ಲೈಟಿಂಗ್ಸು ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಲ್ಲ ಮಿಡಲ್ ಕ್ಲಾಸ್ ಅಂದರೆ ಏನು. ಒಂದು ಆರ್ಕೆಸ್ಟ್ರಲ್ಲೂ ಕುಣಿದ ನಂಗೆ ತುಂಬ ನಾಚಿಕೆ ಜಾಸ್ತಿ ಬಂತು. ಅದಾದ್ಮೇಲೆ ಏನೇನಾಯಿತು ಗೊತ್ತಿಲ್ಲ. ಟೆಲಿಕಾಸ್ಟ್ ಆದ್ಮೇಲೆ ಗೊತ್ತಾಯ್ತು ನನಗೆ, ಹಿಂಗೆ ಕಾಣಿಸ್ತಿದ್ಯಾ, ಹಿಂಗಾಗಿದ್ಯಾ. ನಾನು ಹಂಗೂ ಹೇಳಿದೆ, ಸರ್ ನನಗೇನೂ ಬರಲ್ಲ, ನಾನು ಬಿಟ್ಬಿಡಿ, ನನಗೇನಂದ್ರೆ ಏನೂ ಗೊತ್ತಿಲ್ಲ. ಇಲ್ಲ ಡೈರೆಕ್ಟ್ರು ಬೇಡ ನೀನು ಇರು, ನಾನು ಹೇಳ್ಕೊಡ್ತೀನಿ, ಮೆಂಟರ್ಸ್ ಎಲ್ಲ ಇದ್ದಾರೆ ಹೇಳ್ಕೊಡ್ತೀನಿ ಅಂದಾಗ ಒಂದೊಂದೇ ಎಂಟ್ರಿ ಕರಿತಾ ಹೋದ್ರು. ಬಾ ಹಿಂಗೆ ಮಾಡು ಅಂತ. ಚೂರು ಸ್ಟೇಜ್ ಫಿಯರ್ ಕಮ್ಮಿ ಆಯಿತು. ಬಟ್ ಆಮೇಲೆ ಓವರಾಲ್ ಒಂದು 15 ನಿಮಿಷ ಸ್ಕಿಟ್ನ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ತುಂಬ ಹೇಳ್ಕೊಟ್ರು. ಅಲ್ಲಿಂದನೇ ಒಂದಷ್ಟು ಇವತ್ತಿನವರೆಗೂ ನಾನು ಗ್ಯಾಪ್ ಕೊಟ್ಟರು ಒಂದಷ್ಟು ಜನ ರೆಕಗ್ನೈಸ್ ಮಾಡ್ತಾರೆ, ಕಂಡುಹಿಡಿತಾರೆ, ಗುರ್ತಿಡ್ತಾರೆ, ಮಾತಾಡಿಸ್ತಾರೆ. ತುಂಬ ಖುಷಿ ಇದೆ, ಹೇಳ್ಕೊಳಕ್ಕಾಗಲ್ಲ. ಅದ್ರ ಜೊತೆ ಸಿನಿಮಾಗಳು ನಡೀತಾ ಇದೆ. ಲಕ್ಕಿ. ಈಗ ಯೂಶಲಿ ಏನಂತಂದ್ರೆ ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಥರ 7 ಜನರು ಇರ್ತಾರೆ ಅನ್ನುವಂಥದ್ದಿದೆ. ಸೊ ಸ್ವಲ್ಪ ಅವರ ಹೋಲಿಕೆಗಳು, ಮುಖಭಾವ ಆಗಿರ್ಬೋದು, ಅವರ ಹೋಲಿಕೆಗಳಾಗಿರ್ಬೋದು, ಅವರ ಆ್ಯಟಿಟ್ಯೂಡ್ ಆಗಿರ್ಬೋದು, ಒಂದು ಸ್ವಲ್ಪ ಬರಬಹುದು ಅಂತ. ಬಿಕಾಸ್ ಯಾಕೆಂತಂದರೆ ನೋಡ್ತೀವಿ ಅವ್ರ ಕಣ್ಣು ಅವ್ರ ಥರ ಇದೆ, ಮೂಗು ಅವ್ರ ಥರ ಇದೆ ಅಂತ ಹೇಳ್ತಾರೆ. ಸೊ ಬಟ್ ಏನಂತಂದ್ರೆ ಕಂಪ್ಲೀಟ್ ಹೈಟ್ ಒಂದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಥರ ಇದೆ. ಸೊ ಕೇವಲ ಶಾರೀರಿಕವಾಗಿ ಅಷ್ಟೇ ಅಲ್ಲದೆ, ಸೊ ನೀವು ಐ ಥಿಂಕ್ ನೀವು ಮಾನಸಿಕವಾಗಿ ಅವ್ರು ಮಾಡುವಂಥ ಸ್ವ್ಯಾಗ್ ಆಗಿರ್ಬೋದು, ಆ ಆ್ಯಟಿಟ್ಯೂಡು, ಆ ವಾಕಿಂಗ್ ಸ್ಟೈಲು, ಮಾತನಾಡುವಂತಹ ಶೈಲಿ, ಅಥವಾ ಲುಕ್ ಕೊಡುವಂಥದ್ದು, ನೀವು ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರ ಥರನೇ ಇದು ಮಾಡುವಂಥದ್ದು. ಸೊ ಇದೆಲ್ಲ ಮೈಗೂಡಿಸ್ಕೋಬೇಕು ಅಥವಾ ಇದು ನಿಮ್ಗೆ ಬರಬೇಕು, ರೂಢಿ ಆಗಬೇಕು ಅಂತಂದರೆ ಅದಕ್ಕೆ ಇದು ಜೆನ್ಯೂನ್ ಆಗಿ ಬಂದಿದೆ ಅಥವಾ ನೀವು ಬೇಕು ಅಂತ ಬಂದು ಮಾಡ್ಕೊಂಡಿದ್ದ ಅಂತ? ಸರ್ ಅಂದರೆ ಇಂಟರ್ವ್ಯೂ ಆದಮೇಲೂ ಬೇಕಾದ್ರೆ ನಿಮ್ಮ ಜೊತೆಯಲ್ಲಿ ಬೇಕಾದ್ರೆ ಇದ್ಬಿಡ್ತೀನಿ ಒಂದು ವಾರ. ಬೇಕಾದ್ರೆ ನನಗೆ ಆ ಥರ ಬರಲ್ಲ ಸರ್. ಹಿಂಗೆ ಆ್ಯಕ್ಟ್ ಮಾಡಬೇಕು, ಹಿಂಗೆ ಇರಬೇಕು. ಎಷ್ಟು ಅಮ್ಮಮ್ಮ ಅಂದರೆ ಎಷ್ಟೊತ್ತು ಮಾಡ್ಬೋದು? ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 5 ಅವರ್, 10 ಅವರ್ ಮಾಡ್ಬೋದು. ನಿಮ್ಗೆ ಎನಿ ಟೈಮ್ ಆ್ಯಕ್ಟ್ ಮಾಡ್ಕೊಂಡೇ ಇರಬೇಕು ಅಂದರೆ ಆಗಲ್ಲ ಸರ್. ನನಗೆ ಅದೇ ಡೌಟ್ ಬಂದಿದ್ದಲ್ಲ, ಅದೇ ನನಗೂ ಗೊತ್ತಿಲ್ಲ. ಬಟ್ ನಾನು ನಾರ್ಮಲಾಗೇ ಇರ್ತೀನಿ. ನನಗೆ ಹಿಂಗೆ ಮಾಡಬೇಕು, ಹಿಂಗೆ ಇರಬೇಕು. ನೀವು ಹೇಳಿದ್ರಲ್ಲ ಇಲ್ಲೇ ಲುಕ್ ಕೊಡಬೇಕು, ಹಿಂಗೆ ಇರಬೇಕು, ಅದೆಲ್ಲ ಇಲ್ಲ. ನಾನಾಗಿರ್ತೀನಿ. ಅಯ್ಯೋ ಹಿಂಗೆ ಮಾಡಬೇಕು. ಬಟ್ ಭಗವಂತ ಕೊಟ್ಬಿಟ್ಟಿದ್ದಾನೆ. ಅದು ಥ್ಯಾಂಕ್ಸ್ಫುಲ್ಲ ಹೇಳ್ಬೇಕು. ಅಂದರೆ ಅವ್ರು ನೋಡೋಕ್ಕೆ ಕೋಟ್ಯಾಂತರ ಜನ ಇಷ್ಟಪಡ್ತಾರೆ. ಅವ್ರನ್ನ ನನ್ನ ರೂಪದಲ್ಲಿ ಕಾಣ್ತಾರೆ ಅಂದಾಗ ನನಗೆ ನನ್ನ ಮೇಲೆ ಅನಿಸುತ್ತೆ, ದೇವ್ರು ಎಷ್ಟು ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾನಪ್ಪ, ಅದನ್ನು ಹೆಸರು ಉಳಿಸ್ಕೊಂಡು ಕೊನೆವರೆಗೂ ಹೋಗ್ಬೇಕು ಅನ್ನೋದು. ಬಟ್ ನನಗೆ ಆ ಥರ ಆ್ಯಕ್ಟ್ ಮಾಡಬೇಕು, ಹಿಂಗೆ ಇರಬೇಕು ಅಂತ ಇಲ್ಲ. ಬಟ್ ಆಸ್ ಇಟ್ ಈಸ್ ಅದು ಹೆಂಗೆ ಸಾಧ್ಯ? ಒಬ್ಬ ವ್ಯಕ್ತಿ ಈಗ ನೀವೇ ನೋಡಿದ್ರಿ, ವರ್ಕೌಟ್ ಮಾಡ್ಬೇಕು ಜೊತೆಲಿದೆ, ಹಿಂಗೆ ಮಾಡಬೇಕಪ್ಪ, ಹಿಂಗೆ ಇರಬೇಕಪ್ಪ ಅಂತಲೂ ಏನಿಲ್ಲ. ಅದಾದ್ಮೇಲೆ ನೀವು ನನಗೆ ಒಂದು ಅಲ್ಲಿ ಒಂದಷ್ಟು ಕಡೆ ಸಿಕ್ಕಿದ್ದೀರ. ನನಗೆ ಆ ಥರ ಹಿಂಗೆ ಇರಬೇಕು ಅನ್ನೋದೇನಿಲ್ಲ. ದೇವ್ರು ಕೊಟ್ಟಿದ್ದಾನೆ, ಅದಕ್ಕೊಂದು ಲೈಫ್ ಟೈಮ್ ಥ್ಯಾಂಕ್ಸ್ ಹೇಳೋರು ಕಡಿಮೆ.
ಅದೇನು ಮಾಡಿಲ್ಲ ಸರ್, ಆ್ಯಕ್ಟ್ ಮಾಡಬೇಕು ಕಲಿಬೇಕು ಅದು ಏನಿಲ್ಲ. ಎಸ್, ಅವಿನಾಶ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಎಲ್ಲಿ ಫಸ್ಟ್ ಭೇಟಿಯಾಗಿದ್ದು, ಆ ಭೇಟಿಯಾಗಿದ್ದಂತಹ ಮೂಮೆಂಟ್ ಹೆಂಗಿತ್ತು ಅಂತ? ಫಸ್ಟು ನಾನು ಆಟ ಎಲ್ಲ ಓಡಿಸ್ಬೇಕಾದ್ರೆ ಚಿಕ್ಕಮಂಗ್ಳೂರು ಇದ್ದಾಗ ಅವ್ರು ಯಜಮಾನ ಶೂಟಿಂಗ್ ನಡೀತಾ ಇತ್ತು. ಅವಾಗ ಬಂದಾಗ ನಾನು ನಾರ್ಮಲ್ ನೈಟೆಲ್ಲ ಆಟ ಓಡಿಸ್ಬಿಟ್ಟು ಬೆಳಗ್ಗೆ ಹಿಂಗೆ ನಮ್ಮ ಹುಡುಗರು ಫೋನ್ ಮಾಡಿದ್ರು, ಇಲ್ಲಿದ್ದಾರೆ ಅಣ್ಣ ಬಂದಿದ್ದಾರೆ ಬಾ ಹೋಗೋಣ ಅಂತ. ಸೀದಾ ಹೋದ್ವಿ. ಅವಾಗ ಗೊತ್ತಿಲ್ಲ, ನಾವು ಫ್ಯಾನ್ ಆಗಿ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಬಂದೆ ಫಸ್ಟ್ ಟೈಮ್. ಅದಾದಮೇಲೆ ಮಜಾ ಭಾರತಕ್ಕೆ ಬಂದೆ. ಮಜಾ ಭಾರತ ಆದಮೇಲೆ ಮಜಾ ಟಾಕೀಸಲ್ಲಿ ಸುಜಾನ್ ಸರ್ದು ಒಂದು ಸ್ಕಿಟ್ ಮಾಡೋಕ್ಕೆ ಕರೆದಿದ್ರು, ಸೀನಿಯರ್ಸು ಜೂನಿಯರ್ಸು ಅಂತ. ಪಕ್ಕದಲ್ಲಿ ಕಂಠೀರವದಲ್ಲೇ ರಾಬರ್ಟ್ ಶೂಟಿಂಗ್ ನಡೀತಾ ಇತ್ತು. ಸುಜಾನ್ ಸರ್ ಸ್ಟೇಜ್ ಮೇಲೆ ನಿನ್ಗೆ ಒಂದು ಆಮೇಲೆ ಸರ್ಪ್ರೈಸ್ ಇದೆ ಕಣೋ. ನಾನು ಆಯ್ತಣ್ಣ. ದರ್ಶನ್ ಸರ್ ಬಂದರು, ಪಟ್ಟ ಅಂತ ಸೆಟ್ ಆಫ್ ಆಯಿತು. ನಾನು ನೋಡಿ ಗ್ಯಾಲರಿಲಿ ಕೂತ್ಕೊಂಡಿದ್ದೆ, ಒಂದು ಸ್ಕಿಟ್ ಮುಗ್ದಿತ್ತು, ಗ್ಯಾಲರಿಲಿ ಕೂತು ಓಡೋದೆ. ಹೋಗ್ಬಿಟ್ಟು ಅಣ್ಣ ನಮಸ್ತೆ ಅಣ್ಣ ಅಂತ ಕಾಲಿಗೆ ಬಿದ್ದೆ. ಅವರೇ ಹೇಳ್ತಿದ್ದಾರೆ, ಅಂದರೆ ಅವಿನಾಶ ಹೆಸರು, ಹಾಂ ಚಿಕ್ಕಮಂಗ್ಳೂರಾ, ಹಾಂ ಚೆನ್ನಾಗಿ ಮಾಡ್ತಿದ್ಯಾ ಚಿನ್ನ, ಚೆನ್ನಾಗಿ ಮಾಡು. ನಾನು ಶಾಕು. ಅಂದರೆ ಅವ್ರು ನೋಡಿದ್ದಾರೆ, ಅವ್ರು ಮಾತಾಡಿಸ್ತಿದ್ದಾರೆ. ಬಟ್ ನಾನು ಅದಕ್ಕಿಂತ ಮುಂಚೆ ಹೋದಾಗ ಒಬ್ಬ ನಾರ್ಮಲ್ ಫ್ಯಾನ್ ಆಗಿ ಹೋಗಿದ್ದೆ. ಬಟ್ ಅವ್ರ ಬಾಯಲ್ಲಿ ಕೇಳ್ತಾ ಇದ್ದಾಗ ಖುಷಿ ಆಯಿತು. ನಾನು ಆಮೇಲೆ ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ, ಬ್ಲ್ಯಾಂಕ್ ಆಗಿ ಇದೆ. ಆಮೇಲೆ ಓಡೋಗ್ಬಿಟ್ಟು ಅವ್ರು ಬೈಸಿಗೆ ತಿಳ್ಕೊಂಡೆ, ಅಣ್ಣ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಅಣ್ಣ? ಏನಿಲ್ಲ ಚಿನ್ನ, ಚೆನ್ನಾಗಿ ಮಾಡ್ತಿದ್ದೆ, ಬಾಡಿ ಗಿಡಿ ಮಾಡ್ಕೊ. ಅಷ್ಟು ಹೇಳಿದ್ರು ಸಾಕು. ನನಗೆ ಬೇರೆ 1000 ಜನ ನಾನು ಕೇಳ್ತಾ ಇದ್ದೆ, ಅಯ್ಯೋ ಹಂಗಂತೆ ಹಿಂಗಂತೆ, ಹಿಂಗಂದ್ರೆ ಹಿಂಗೆ ಮಾತಾಡಿದ್ರು. ಬಟ್ ಅವರೇ ನನಗೆ ಹಂಗೆ ಹೇಳಿದ್ಮೇಲೆ ಸಾಕಪ್ಪ, ನನಗೆ ಇನ್ನೇನು ಇಲ್ಲ, ಆರಾಮಾಗಿರ್ಬೋದು. ಅಂದರೆ ನನ್ನಿಂದ ಅವ್ರಿಗೇನೋ ತಪ್ಪಾಗ್ಬಿಡುತ್ತೆ ಅಂದ್ರೆ ನನ್ನ ಮನ್ಸು ಕಾಡ್ತಾ ಇತ್ತು. ಒಂದಷ್ಟು ಜನ ಹೇಳ್ತಾ ಇದ್ದಾಗ ಅವರು ಇವರು ಅಂದಾಗ ಎಲ್ಲೋ ನನ್ನಿಂದ ತಪ್ಪು ಅನಿಸ್ತಾ ಇದ್ದೀನೋ, ಇಲ್ಲ ಬೇಡವಾ, ಏನು ಬಿಟ್ಬಿಟ್ಟು ಹೋಗ್ಬಿಡೋಣ ಅನ್ನೋ ಥರ. ಬಟ್ ಅವರೇ ಹೇಳಿದ್ಮೇಲೆ, ದೇವರೇ ಕೊಟ್ಮೇಲೆ ಹೊರ ನಮ್ಗೆ ಇನ್ನೇನು ಬಿಡ ಆಯಿತು ಅಂದ್ಕೊಂಡು ಅದು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ತಲ್ವಾರಲ್ಲೂ ಅವರೇ ಕ್ಲಾಪ್ ಮಾಡಿದ್ದು. ಧರ್ಮಕೀರ್ತಿರ ಸರ್ಗೂ ಅವರು ಒಂದಷ್ಟು ಕ್ಲೋಸ್ನೆಸ್ ಇದೆ. ಅವ್ರು ಆಲ್ಮೋಸ್ಟ್ ಎಲ್ಲ ಸಿನಿಮಾನೂ ದರ್ಶನ್ ಸರ್, ಧರ್ಮಕೀರ್ತಿ ಸರ್ ಕ್ಲಾಪ್ ಎಲ್ಲ ಮಾಡಿದ್ದಾರೆ. ಅದೇನಾದರೂ ಫಸ್ಟ್ ಸಿನಿಮಾದಲ್ಲೇ ಅವರೇ ಕ್ಲಾಪ್ ಮಾಡಿರೋದು. ಆ ಸಿನಿಮಾದಲ್ಲಿ ನನಗೆ ಇನ್ನೂ ಖುಷಿ. ಆಮೇಲೆ ಧರ್ಮ ಸರ್ ಇದ್ದಾಗಲೂ ನಾವೆಲ್ಲ ಅವ್ರ ಕಣ್ಣ ಸಲಿಗೆ ಆ ಸಾಂಗ್ ಎಲ್ಲ ನೋಡಿದಾಗ, ಅವ್ರು ನೋಡಬೇಕು ಅಂದಾಗ ಸೆಟಲ್ ಅದೊಂಥರ ಖುಷಿ. ಬರ್ತಾರ ಅಂತ ಅವರು ಫ್ರೆಂಡ್ಲಿಯಾಗಿ ಒಂದಷ್ಟು ಹೇಳ್ಕೊಟ್ರು. ಅಂದರೆ ಫಸ್ಟ್ ಸಿನಿಮಾ ಮಾಡಿದ್ದೀನಿ, ಇಲ್ಲ ಅವ್ರ ಜೊತೆ ಅನಿಸ್ತೇ ಇಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಿದೆ, ಖುಷಿ ಆಯಿತು. ಬಟ್ ಇನ್ನೂ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಮಾಡಬೇಕು, ಅದು ಸಿಗ್ತಾ ಇದೆ ಭಗವಂತನ ಆಶೀರ್ವಾದದಿಂದ. ಇನ್ನೂ ಈಗ ಯೂಶುವಲಿ ಏನಂತಂದರೆ ನಿಮಗೆ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಟಿಕ್ ಟಾಕ್ ಸಂದರ್ಭದಲ್ಲಿ ಸೇಮ್ ದರ್ಶನ್ ಅವ್ರ ಥರನೇ ಇದ್ದೀರಾ ಅಂತ. ಸೊ ನೀವು ಯಜಮಾನ ಶೂಟಿಂಗ್ ಸೆಟ್ಟಲ್ಲಿ ಏನು ಚಿಕ್ಕಮಂಗ್ಳೂರಲ್ಲಿ ಭೇಟಿ ಆಗಿದ್ರಲ್ಲ, ಅವಾಗ ನಿಮ್ಮನ್ನು ನೋಡ್ಬಿಟ್ಟು ಸೇಮ್ ನಂತರನೇ ಇದೆಯಲ್ಲ ಅಂತ ಹೇಳ್ಬಿಟ್ಟು ದರ್ಶನ್ ಅವ್ರಿಗೆ ಹೇಳಿಲ್ಲ, ಏನು ಒಂದು ಚೂರು ಹೇಳಿಲ್ಲ. ನಾರ್ಮಲಾಗಿ ಹೋದೆ, ಫೋಟೋ ತೆಗೆಸ್ಕೊಂಡು ಸುಮ್ಮನೆ ಬಂದೆ ಅಷ್ಟೇ. ಒಂದಷ್ಟು ಜನ ಇದ್ರು, ಒಂದು 50-60 ಜನ ಇದ್ರು. ಬಟ್ ಫೋಟೋ ಕೊಟ್ಟರು ಹೋದ್ರು, ಅದು ಏನು ಗೊತ್ತಿಲ್ಲ. ಅದಾದ್ಮೇಲೆ ಅವರೇ ಹೇಳಿದ್ರು, ನಂಗೆ ಶಾಕ್, ಯಪ್ಪ ಅವ್ರ ಬಾಯಿಂದನೇ ಬರ್ತಾ ಇದೆಯಲ್ಲ. ಈಗ ಹೆಂಗೆ ರಚಿತಾ ಮೇಡಮ್ನ ಫಸ್ಟ್ ಡೇ ನೋಡಿ ಅಲ್ಲಿ ಒಂಥರ ಬ್ಲ್ಯಾಂಕ್ ಆದ್ನು, ಹಂಗಾಗ್ಬಿಟ್ಟೆ ನಾನು. ಅವರೇ ಹೇಳಿದ್ರಲ್ಲ, ಖುಷಿ ಆಯಿತು. ಅದಾದ್ಮೇಲೆ ಲಾಕ್ಡೌನ್ ಟೈಮಲ್ಲೂ ಒಂದಿನ ಅವ್ರ ಕಾರಲ್ಲಿ ಹೋಗ್ಬೇಕಾರೆ, ಯೂಶಲಿ ಅವರು ಒಂದು ಸೆಲ್ಯೂಟ್ ಹೊಡಿತಾರೆ ಹಿಂಗೆ ಕಾರ್ ಹಿಂಗೆ ವಿಂಡೋ ಇಳಿದಾಗ. ನಾನು ಅಣ್ಣ ಅಂತ ಅಂದೆ, ಮಾಸ್ಕ್ ತೆಗೆದೆ, ಬಂದ ಅಣ್ಣ ಬಂದೆ ಅಣ್ಣ ಚೆನ್ನಾಗಿದ್ಯಾ ಅಣ್ಣ, ಹಿಂಗೆ ಏನು ಮಾಡ್ತಿದ್ಯಾ, ಹಿಂಗೆ ಸಿನಿಮಾ ಮಾಡು ಸಾಕು. ಒಂದೂವರೆ ವರ್ಷ ಆದ್ರೂ ಅವ್ರು ನನಗೆ ಆ ಮಾತು ಹೇಳ್ತಾರೆ ಅಂದಾಗ ಖುಷಿ ಆಯ್ತು ನನಗೆ. ಅವ್ರನ್ನ ನೋಡೋಕ್ಕೆ ಕೋಟ್ಯಾಂತರ ಜನ ಇರ್ತಾರೆ, ಅವ್ರ ಬಾಯಲ್ಲೇ ಬಂತಲ್ಲ ಆ ನೆನ್ಪು, ತುಂಬ ಖುಷಿ ನನಗೆ ಕೊನೆಗೆ. ಎಸ್, ರಚಿತಾ ರಾಮ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಬಿಕಾಸ್ ಯಾಕಂತಂದ್ರೆ ನೀವು ಮಾಡಿದಂತಹ ಒಂದು ಸ್ಕಿಟ್ ನೀವು ದರ್ಶನ್ ಅವ್ರ ಥರ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರು ಅದಕ್ಕೆ ನೋಡಿಬಿಟ್ಟು ಫುಲ್ ಫಿದಾಗ್ಬಿಡ್ತಾರೆ. ಅದನ್ನ ಮತ್ತೆ ನೀವು ರೀಕ್ರಿಯೇಟ್ ಮಾಡಿಬಿಟ್ಟು ಒಂದು ಸ್ಕಿಟ್ ಥರ ಮಾಡ್ತೀರಾ, ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಆಗುತ್ತೆ. ಸೊ ಆ ಸ್ಕಿಟ್ ಬಗ್ಗೆ ಆಗಿರ್ಬೋದು, ಅಥವಾ ರಚಿತಾ ರಾಮ್ ಅವರ ಒಂದು ನೇಚರ್, ಬಿಕಾಸ್ ಯಾಕಂತಂದ್ರೆ ಪಬ್ಲಿಗಲ್ಲಿ ಎಲ್ಲರ ಜೊತೆನೂ ಅಷ್ಟೇ ಕ್ಲೋಸ್ ಆಗಿ ಮೂವ್ ಆಗ್ತಿರ್ತಾರೆ, ಎಷ್ಟೇ ಚೆನ್ನಾಗಿ ಮಾತಾಡ್ತಿರ್ತಾರೆ. ಸೊ ಏನು ಹೇಳ್ತೀರಾ ಮೇಡಮ್? ಅಂದರೆ ನಂಗೆ ಫಸ್ಟ್ ಡೇ ಇಂದ ಇವತ್ತಿನವರೆಗೂ ಅವರು ಬೆಳಿ, ನೀನು ಚೆನ್ನಾಗಿ ಸಿನಿಮಾ ಮಾಡು, ಫ್ಯಾಮಿಲಿ ತುಂಬ ಚೆನ್ನಾಗಿ ನೋಡ್ಕೊ, ಅಪ್ಪ ಅಮ್ಮ ಅಂದರೆ ಅದು ಹೇಳ್ತಾರೆ. ಅದು ಅವ್ರ ಬಾಯಿಂದ ಕೇಳೋಕೆ ಇನ್ನೂ ಖುಷಿ ಆಗುತ್ತೆ. ಯಾಕಂದರೆ ಫ್ರೆಂಡ್ಸ್ ಹೇಳ್ಬೋದು, ರಿಲೇಷನ್ಸ್ ಹೇಳ್ಬೋದು, ಬಟ್ ಅವರು ಆ ಬಾಯಿಂದ ಅಂಥ ದೊಡ್ಡ ವ್ಯಕ್ತಿ ಆದ್ರೂ ನಮ್ಗೆ ಹೇಳ್ತಾರಲ್ಲ, ಸೆಟ್ಟಲ್ ಮಾಮೂಲಿ ಎಲ್ಲರೂ ಥರ ಖುಷಿಯಾಗಿರ್ತಾರೆ. ಅವ್ರಿಗೇನಂದರೆ ಚೆನ್ನಾಗಾಗು ನೀನು, ಒಳ್ಳೇದಾಗಲಿ ನಿನಗೆ ಅನ್ನೋದೊಂದು ಬ್ಲೆಸ್ಸಿಂಗ್ ಕೊಡ್ತಾರೆ. ಆ ಸ್ಕಿಟ್ ಅಂದರೆ ನನಗೇನು ಗೊತ್ತಿಲ್ಲ, ಹೋಗ್ತಾ ಇದ್ದೆ, ಮೆಂಟರ್ಸ್ ಸ್ಕ್ರಿಪ್ಟ್ ಕೊಡ್ತಾಯಿದ್ರು, ಅವ್ರು ಏನು ಹೇಳ್ಕೊಡ್ತಾಯಿದ್ರು ಅದನ್ನು ಮಾಡ್ತಾಯಿದ್ದೆ. ಅದು ಬಿಟ್ಟು ನೀವು ಹೇಳ್ದಂಗೆ ಎಕ್ಸ್ಟ್ರಾ ಹಿಂಗೆ ಮಾಡಬೇಕು, ಹಿಂಗೆ ಕೊಡಬೇಕು, ಹಿಂಗೆ ಇಲ್ಲ. ಬಟ್ ಮೇಡಮ್ ನೋಡಿದಾಗ ಅದು ಇನ್ನೂ ಖುಷಿಯಾಗಿಬಿಡೋದು. ಅಂದರೆ ಅವ್ರು ಹೇಳ್ತಾ ಇದ್ದಿದ್ದು ಹಿಂಗೆ ಮಾಡಬೇಡ, ಹಿಂಗೆ ಇರಬೇಡ ಕಣೋ ಅಂದಾಗ ಅವ್ರು ರಿಯಾಕ್ಷನ್ ಕೊಟ್ಟಾಗ ನಾನು ಆಟೋಮೆಟಿಕ್ ಬಂದ್ಬಿಡೋದು, ಅದು ಬೇಕು ಅಂತ ಮಾಡ್ತೀನಿಲ್ಲ. ಅದು ಜನಕ್ಕೆ ತುಂಬ ಇಷ್ಟ ಆಯಿತು, ಎಲ್ರಿಗೂ ಖುಷಿ ಕೊಡ್ತಾ ಹೋಗ್ತಾಯಿತ್ತು. ಸೊ ಸಿಕ್ಕಾಗೆಲ್ಲ ಏನೆಲ್ಲ ಕಾಂಪ್ಲಿಮೆಂಟ್ ಸಿಕ್ಕಿದೆ ರಚಿತಾ? ಹೇಳ್ತಾ ಇರ್ತಾರೆ, ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡು, ಬೆಳಿ, ಒಳ್ಳೇದಾಗಲಿ ನಿನಗೆ, ಅಪ್ಪ ಅಮ್ಮಂಚ ನೋಡ್ಕೊ, ಚೆನ್ನಾಗಿ ದುಡಿ, ಪೆಟ್ಲಾಗು ಅಂತ ಹೇಳ್ತಾ ಇರ್ತಾರೆ. ಸಾಕು ನನಗೆ ಅವ್ರ ಬಾಯಿಂದ ಬಂತಲ್ಲ, ಅದಕ್ಕೇನೇನು ಮಾಡಬೇಕು ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ವರ್ಕೌಟ್ ಮಾಡ್ತಿರ್ಲಿಲ್ಲ, ತುಂಬ ಅಂದರೆ ಚಿಕ್ಕೋನಿದ್ದಾಗ ಮಾಡ್ತಾ ಇದ್ದಿದ್ದು. ಈಗ ನೆಕ್ಸ್ಟ್ ಒಂದು ಸಿನಿಮಾ ಹೇಳಿದಾಗ ಸ್ವಲ್ಪ ರೆಡಿ ಆಗಪ್ಪ ನೀನು ಅಂದಾಗ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, ಇನ್ನೂ ಸ್ಟಾರ್ಟ್ ಮಾಡೋಣ, ಒಂದು ಒಳ್ಳೆ ಬಾಡಿ ಮಾಡೋಣ ಅಂತಿದ್ದೀನಿ.
ಆಡುಮುಟ್ಟದ ಸೊಪ್ಪಿಲ್ಲ ಅವಿನಾಶ್ ಅವ್ರು ಮಾಡ್ತಿರುವಂತಹ ಕೆಲಸಗಳೆಲ್ಲ ಜೀವನೋಪಾಯಕ್ಕಾಗಿ ಆಟೋವನ್ನು ಓಡಿಸ್ತೀರಾ, ಅದಾದ ನಂತರ ನಟರಾಗ್ತೀರಾ. ಅದಾದ ನಂತರ ಇತ್ತೀಚೆಗಷ್ಟೇ ನೀವು ಆಟೋ ಓಡಿಸುವಂತಹ ಒಂದು ವಿಡಿಯೋ ಸಾಕಷ್ಟು ಸೆನ್ಸೇಷನ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅನಿವಾರ್ಯ ಇತ್ತ ಅಥವಾ ಹೆಂಗೆ ಏನು ಅದ್ರ ಬಗ್ಗೆ ಏನಾದರೂ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಾದ್ರೆ, ಬಿಕಾಸ್ ಯಾಕಂತಂದ್ರೆ ಒಂದಷ್ಟು ಡೌಟ್ಸ್ ಅನ್ನೋದಿರುತ್ತೆ. ಇವ್ರು ಕಲಾವಿದರು ಅಂದ ತಕ್ಷಣ ಐಫಲ್ ಲೈಫ್ ಲೀಡ್ ಮಾಡ್ತಿರ್ತಾರೆ, ಚೆನ್ನಾಗಿರ್ತಾರೆ, ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ಇರ್ತಾರೆ ಅನ್ನುವಂತಹ ಒಂದಷ್ಟು ವರ್ಗ ಮಾತನಾಡ್ಕೊಳ್ತಾರೆ. ಇಲ್ಲ, ಕಲಾವಿದರು ಆದ್ಮೇಲೂ ಕೂಡ ನಾವು ಮಿಡಲ್ ಕ್ಲಾಸ್ ಆಗಿರ್ತೀವಿ, ನಾವು ಆನ್ ಸ್ಕ್ರೀನ್ ಅಷ್ಟೇ ಮಾತ್ರ ನಾವು ಕಲಾವಿದರಾಗಿರ್ತೀವಿ, ಆಫ್ ಸ್ಕ್ರೀನಲ್ಲಿ ತಮ್ಮ ಕಷ್ಟಗಳನ್ನ ತಾವೇ ನಿಭಾಯಿಸ್ಕೋಬೇಕಾಗುತ್ತೆ ಅನ್ನುವಂಥದ್ದು ಕಲಾವಿದರಾಗಿರುವಂಥವ್ರು ಮಾತ್ರ ಗೊತ್ತಿರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ನೀವು ಹೇಳಿದ ಕರೆಕ್ಟೇ. ಅಂದರೆ ನೋಡಿದಾಗ ಇವನೇನು ರಿಯಾಲಿಟಿ ಶೋ ಮಾಡಿದ್ದಾನೆ, ಸಿನಿಮಾಗಳು ಮಾಡಿದ್ದಾನೆ, ಇವನಿಗೇನು ಕಡಿಮೆ. ಕೆಲವು ನಮ್ಗೇನಂದ್ರೆ ಒಂದು ಸಿನಿಮಾ ಬಂದ್ಬಿಟ್ರೆ ನೆಕ್ಸ್ಟ್ ಇದರಿಂದ ಇನ್ನೊಂದು ಸಿನಿಮಾ ಸಿಗುತ್ತೆ, ಇದಕ್ಕಿಂತ ಇನ್ನೊಂಚೂರು ದುಡ್ಡು ಜಾಸ್ತಿ ಸಿಗುತ್ತೆ ಅಂತ ಅನ್ಕೊಂಡೆ. ಬಟ್ ಕೆಲವರು ದುಡ್ಡು ಕೊಟ್ಟಿರಲ್ಲ, ಕೆಲವು ಪೇಮೆಂಟು ಎಲ್ಲ ಆದ್ಮೇಲೆ ಕೊಡ್ತೀನಿ, ಡಬ್ಬಿಂಗ್ ರಿಲೀಸ್ ಆದಮೇಲೆ, ಕೆಲವು ಬಂದಿರಲ್ಲ, ಕೆಲವು ಆ ಅಮೌಂಟ್ ನನಗೆ ಸಾಕಾಗಿರಲ್ಲ. ಬಟ್ ನನಗೆ ಬೇಕು, ಫ್ಯಾಮಿಲಿ ನಡೆಸಬೇಕು ಅಂದರೆ ನಾನೇನು ದೊಡ್ಡ ರಿಚ್ ಪರ್ಸನ್ ಮಗ ಅಲ್ಲ, ಕಷ್ಟದಿಂದ ಕೂಲಿ ಕೆಲಸ ಮಾಡ್ಕೊಂಡು ಬಂದವನೇ. ಕೆಲವು ಟೈಮ್ ಇಲ್ಲ ಅಂದಾಗ ಮಾಡಬೇಕು, ನನಗೆ ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ, ಅದೇ ಮಾಡಬೇಕು. ಬಟ್ ಮಾಡಿದೆ ನಾನು ಅವಾಗಲೂ ಮಾಡಿದೆ. ಕೆಲವು ಟೈಮಲ್ಲಿ ಮಾಡಿದಾಗ ಯಾಕೋ ಒಂದಷ್ಟು ಜನ ಐಡೆಂಟಿಫೈ ಮಾಡ್ಬೇಕಾರೆ, ಮತ್ತು ನಾನು ಎಲ್ಲೋ ಈ ರೂಟ್ ತಪ್ಪು, ನಾನು ಬಂದಿರೋದು ಬೇರೆ, ನಾನು ಮಾಡ್ತಾ ಇರೋದು ಬೇರೆ, ಇದಾಗಲ್ಲ, ನಾನು ಕರೆಕ್ಟು ಇಡಬೇಕು, ನಾನು ಡಿಸಿಷನ್ ಕರೆಕ್ಟು ಅಂದಾಗ ಬೇಡ, ಇವಾಗ ಸಿನಿಮಾಗಳು ಸಿಕ್ಕಿದೆಯಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಅದನ್ನು ಬಿಟ್ಟೆ. ಬಟ್ ಎಲ್ಲರಿಗೂ ಇದ್ದೇ ಇರುತ್ತೆ, ಕಲಾವಿದರು ಅಂದಾಗ ಒಂದಷ್ಟು ಕಷ್ಟ ಬಂದೇ ಬರುತ್ತೆ. ಕೆಲವ್ರು ತೋರಿಸ್ಕೊತಾರೆ, ಕೆಲವ್ರು ತೋರಿಸ್ಕೊಳಲ್ಲ, ಅದನ್ನು ಮೇಂಟೈನ್ ಮಾಡ್ತಾರೆ ಕೆಲವರು. ಬಟ್ ನಾನು ಮೇಂಟೈನ್ ಮಾಡೋಕ್ಕೆ ಬರಲ್ಲ, ನಾನು ಓಪನ್ ಆಗಿ ಎದ್ಬಿಡ್ತೀನಿ, ನಾನು ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಇಲ್ವಾ ಇಲ್ಲ. ಆದರೆ ಒಂದಷ್ಟು ಜನಕ್ಕೆ ಇದೆ ಸರ್ ಕಷ್ಟ, ಇವಾಗಲೂ ತುಂಬ ಜನಕ್ಕಿದೆ, ಹೇಳ್ಕೊಳಲ್ಲ ಅಷ್ಟೇ. ನಾನು ಮಾಡಿದ್ದೆ ಸರ್, ಆಟೋ ಓಡಿಸಿದ್ದೆ, ಲಾಕ್ಡೌನ್ ಟೈಮಲ್ಲೂ ಓಡಿಸಿದ್ದೆ. ಬೇಕು, ಅದು ಬಿಟ್ಟರೆ ಇನ್ನೇನು ಬೇರೆ ಕಡೆ ಎಲ್ಲೋ ಹೋಗ್ಬಿಟ್ಟು ಕೆಲಸ ಕೇಳಿದ್ರು ಯಾರೂ ಕೊಡಲ್ಲ, ಇವನಿಗೇನು ಕಡಿಮೆ, ಚೆನ್ನಾಗವನೆ, ಒಳ್ಳೆ ದುಡ್ಡು ಶೋಗಳು ಸಿನಿಮಾಗಳು ಮಾಡಿದ್ದಾನೆ ಅಂತಾನೆ. ನನಗೆ ಅಂತಲ್ಲ ಒಂದಷ್ಟು ಜನಕ್ಕಿದೆ, ಕೆಲವ್ರು ಹೇಳ್ಕೊಳಲ್ಲ. ಎಲ್ಲಿ ಹೇಳ್ಕೊಂಡ್ರೆ ಅಯ್ಯೋ ಏನಪ್ಪ ಇವನು ಅನ್ನೋ ಥರ ನೋಡ್ತಾರೆ ಅಂತ ಮಾಡಿದ್ದೀನಿ. ಈಗ ಕಲಾವಿದರಾಗಿ ಒಂದಷ್ಟು ಜನ ರೆಕಗ್ನೈಸೇಷನ್ ಅಂತ ಬಂದ ಮೇಲೆ ಏನಾಗುತ್ತೆ ಅಂತಂದರೆ, ನಡೆದು ಬಂದಿರುವಂತಹ ಹಾದಿಯನ್ನು ಮತ್ತೆ ನಾವು ಮಾಡಬೇಕು ಅಂದಾಗ ಜನ ಏನು ಅನ್ಕೊತಾರೋ, ಸಮಾಜ ಏನು ಅನ್ಕೊತಾರೋ, ಮನೆಯವರು ಏನು ಅನ್ಕೊತಾರೋ, ನಮ್ಮ ರೆಸ್ಪೆಕ್ಟ್ ಇರೋವಂಥದ್ದನ್ನು ಮತ್ತೆ ಆಪರ್ಚುನಿಟೀಸ್ ಬರಲ್ವೋ ಅನ್ನೋವಂಥ ಕಾರಣ ಇರುತ್ತೆ. ಸೊ ನಿಮ್ಗೆ ಅದೆಲ್ಲ ಕೆಲಸ ಮಾಡಬೇಕಾದ್ರೆ, ಆಟೋ ಓಡಿಸ್ಬೇಕಾದ್ರೆ ನಿಮ್ಗೆ ಅದೆಲ್ಲ ನೆನಪು ಬರಲಿಲ್ವಾ ಅಂತ? ಬಂತು ಸರ್. ಅಂದರೆ ಯಾಕೆ ಈ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ಆ ಐಪ್ ಕೊಟ್ಬಿಟ್ಟಿರ್ತಾರೆ ಭಗವಂತ, ನಿಮಗೆ ನೀವೊಂದು ಫೀಲ್ ಮಾಡಿಬಿಟ್ಟಿರ್ತೀರ. ಎಲ್ಲಿ ನೋಡಿದ್ರು ಫೋಟೋಸು ಐಪಲ್ಲಿ ಇದ್ದಾಗ ಪ್ರತಿಯೊಂದಕ್ಕೂ ನಿಮ್ಗೆ ಸೆಟಲ್ ಹೋದಾಗ ಕ್ಯಾರವನ್ ಇರುತ್ತೆ, ಅಸಿಸ್ಟೆಂಟ್ಗಳು ಇರ್ತಾರೆ, ಏನೇ ಆದ್ರೂ ಹಿಂಗಂದ್ರೂ ಸಾಕು, ಹಿಂಗೆ ತಿರುಗಿದ್ರು ಪಟ್ಟ ಅಂತ ಕೊಟ್ಟಿರ್ತಾರೆ. ಬಟ್ ಅದೆಲ್ಲ ನಾನು ತೊಗೊಂಡು ಇದ್ದು ಮತ್ತೆ ನನಗೆ ಇದು ಮಾಡಬೇಕು ಅನ್ನೋದು ಏನು ಅನಿಸಿಲ್ಲ. ಯಾಕಂದರೆ ನನಗೆ ಕಷ್ಟ ಮಾಡಿದ್ರೆ ಇದರಿಂದ 100 ಪಾಠ ಕಲಿತೀನಿ ನಾನು. ಅಯ್ಯೋ ಇದು ಸಿಕ್ತಪ್ಪ ಆರಾಮಾಗಿ ಅಂದರೆ ಅಲ್ಲಿ ಸೇಫ್ ಆಗಿಬಿಡ್ತೀನಿ ನಾನು. ಬಟ್ ಇಲ್ಲಿ ಏನೋ ಒಂದು ಪೆಟ್ಟು ಬಿತ್ತು ಅಂದಾಗ ಇಲ್ಲ ಇದು ಬಿಟ್ಟು ನನಗೆ ಲೈಫ್ ಇದೆ, ಇನ್ನೂ 100 ಕಲಿತೀನಿ. ಇಲ್ಲೇನು ಮಾಡೋಕ್ಕಾಗದೇ ಇರೋದು ಅದರಿಂದ ಒಂದಷ್ಟು ನನಗೆ ಇವಾಗ ಅನಿಸ್ತು. ನನಗೆ ಆ ಫೇಮ್ ನೋಡಿದಾಗ ನೇಮ್ ನೋಡಿದ ಹಿಂಗೇ ಇದ್ದೆ ನಾನು ಅವಾಗ. ಎಲ್ಲಿ ಒಂದು ಸರಿ ಬಿತ್ತು ಏಟು, ಇದಲ್ಲ, ಹಿಂಗೋದ್ರು ಒಂದೇ ಗ್ರಾಫ್ ಹಿಂಗೇ ಇರಬೇಕು ನಾವು ಅಂತ ಒಂದಷ್ಟು ಪಾಠ ಕಲಿತೆ. ಆದರೆ ನನಗೆ ಅದು ತಪ್ಪು ಅಂತಲ್ಲ, ಕಳ್ತನ ಮಾಡ್ತಾಯಿಲ್ಲ, ರೇಪ್ ಮಾಡ್ತಾಯಿಲ್ಲ, ಯಾರನ್ನೂ ಸಾಯಿಸ್ತಾ ಇಲ್ಲ, ಕಷ್ಟಪಟ್ಟು ಹೋಗ್ಬಿಟ್ಟು ದುಡಿಯೋದಲ್ಲಿ ಏನಿಲ್ಲ. ಬಟ್ ಅದೇ ಥರ ಆಟೋದವ್ರು ಅಂದರೆ ಕ್ಯಾಬ್ನವ್ರು ಅಂದರೆ ತುಂಬ ಕೆಟ್ಟದಾಗ ನೋಡ್ತಾರೆ. ಎಲ್ಲರೂ ಇರಲ್ಲ, ಒಂದಷ್ಟು ಜನ ಇರ್ತಾರೆ. ಪ್ರೆಸೆಂಟ್ ಇವತ್ತಿಗೂ ಒಬ್ಬ ಆಟೋದವರು ಅಂದರೆ ಅವನು ಕಳ್ಳ, ಏನೋ ಮೋಸ, ಅವ್ನು ಮೀಟ್ರ್ ಮೇಲೆ ಅಷ್ಟು ಕೇಳ್ತಾನೆ, ಇಷ್ಟು ಮಾಡ್ತಾನೆ, ಕ್ಯಾಬ್ನವ್ರು ಸರಿ ಇಲ್ಲ, ಎಲ್ಲರೂ ಆ ಥರ ಇರಲ್ಲ. ಇಬ್ಬರು ಮಾಡ್ಬೋದು, ಇಲ್ಲ ಒಂದು 100 ಜನ ಮಾಡ್ಬೋದು. ಬಟ್ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ನನಗೇನು ಆ ಥರ ಅನಿಸಿಲ್ಲ, ನಾನು ಆರಾಮಾಗಿ ಮಾಡಿದೆ, ನನಗೇನು ಬೇಜಾರೇನಾಗಿಲ್ಲ. ಬಟ್ ಅದರಿಂದ 100 ಪಾಠ ಕಲಿತೆ ನಾನು ಏನೋ ಆ ಗ್ರಾಫ್ ಹೋಗಿದ್ನಲ್ಲ, ಅದರಿಂದ ಇಲ್ಲ ನಾನು ಒಂದೇ ಲೆವೆಲ್ ಇರಬೇಕು, ದೊಡ್ಡವರಾದರೂ ಚಿಕ್ಕವರಾದ್ರೂ ಎಲ್ಲದನ್ನು ಅದನ್ನು ಫೀಲ್ ಮಾಡ್ಕೊಂಡು ಹೋಗಬೇಕು, ಆವಾಗಲೇ ಒಂದಷ್ಟು ಕಲಿಯೋಕ್ಕಾಗೋದು. ಅದರಿಂದ ಏನಿಲ್ಲ. ಆ್ಯಕ್ಟರ್ ಆಗಿದ್ದಂಥವ್ರು ಸಡನ್ನಾಗಿ ಆಟೋ ಓಡಿಸೋವಂಥ ಅನಿವಾರ್ಯ ಏನಕ್ಕೆ ಬಂತು ನಿಮ್ಮ ಲೈಫಲ್ಲಿ? ದುಡ್ಡು ಸರ್. ಸಾಲ ಆಯ್ತಾ? ಸಾಲ ಇದೆ, ಬಟ್ ಆವಾಗ ಸಿಚುವೇಶನಲ್ಲಿ ನನಗೆ ದುಡ್ಡು ಪ್ಲಸ್ ಇದರಿಂದ ಒಂದೊಂಚೂರು ಬೇಕು ನನಗೆ. ಯಾಕೋ ನನಗೆ ಅನಿಸ್ತು, ನನ್ನ ಮನಸ್ಸಾಕ್ಷಿ ಅನಿಸುತ್ತೆ, ಇಲ್ಲ ನಾನೇನೋ ತಪ್ಪು ಅಂದರೆ ನನ್ನ ಹೋಗ್ತಾ ಇರೋ ಗ್ರಾಫು ಯಾಕೋ ಸ್ವಲ್ಪ ಹೊಡಿತಾ ಇದೆ, ಬೇಕು ಅಂದಾಗ ಒಂದಷ್ಟು ಜನ ಪ್ಯಾಸೆಂಜರ್ಸ್ ಕೂತಾಗ ಮಾತಾಡ್ತಾ ಇರ್ತಾರೆ, ಹಿಂಗಪ್ಪ ಕರೆಕ್ಟ್ ಅಲ್ವಾ. 100 ಜನದ ಫ್ಯಾಮಿಲಿ ನಾನು ಕರ್ಕೊಂಡೋಗಿ ಬಿಡ್ಬೇಕಾರೆ ಒಬ್ಬೊಬ್ರು ಒಂದೊಂದು ಮಾತು ಹೇಳ್ತಾ ಇರ್ತಾರೆ. ಅದರಿಂದ ನಾನು ಅಷ್ಟು ಕಲಿತೀನಿ. ಅದು ನನಗೆ ಒಂದು ಪ್ಲಸ್ ಆಯಿತು. ಇಲ್ಲಿಂದ ನಾನು ಈಗ ಏನೇ ಬಂದು ಎಷ್ಟೇ ಸಿನಿಮಾ ಮಾಡು ಏನೇ ಮಾಡಿದ್ರು ಒಂದು ಆ ಮೈಂಡಲ್ಲಿ ಇಟ್ಕೊಂಡಾಗ ಆ ಗ್ರಾಫ್ನ ಕರೆಕ್ಟಾಗಿ ಹೋಗಿ ಇದು ಈಸಿ ಆಯ್ತು ನನಗೆ. ಅದ್ರದ್ದೇನಿಲ್ಲ, ಆರಾಮ್. ಇವತ್ತು ಮಾಡೋಕ್ಕೂ ರೆಡಿನೇ ನಾನು. ಬಂದಿರೋದೇ 0 ಇಂದ 0ಗೆ ಹೋಗೋಕ್ಕೂ ರೆಡಿ, ಟಾಪ್ಗೆ ಹೋಗೋಕ್ಕೂ ರೆಡಿ. ಯಾಕಂದರೆ ಆ ಬ್ಯಾಲೆನ್ಸ್ ಗೊತ್ತಾಗ್ಬಿಟ್ಟಿದೆ ನನಗೆ.
ಒಂದು ಆಟೋ ಓಡಿಸುವಂಥ ನಿಮ್ಮ ಕಷ್ಟ ನಿಮಗೆ ಗೊತ್ತಿದೆ. ಅಂಡ್ ಇನ್ನೊಂದು ಏನಂತಂದ್ರೆ ನಿಮ್ಮ ಆಲ್ರೆಡಿ ಒಂದು ಫೇಮ್ ಬಂದ ಮೇಲೆ ನೀವು ಆಟೋ ಓಡಿಸಿದಾಗ ಈ ಕಸ್ಟಮರ್ಸ್ ಅಂತ ಬಂದಾಗ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ, ಕೇಳ್ತಾರೆ ಯಾಕ್ರಿ ನೀವು ಅಂತ ಸೆಲೆಬ್ರಿಟಿಗಳು ಮತ್ತೆ ಆಟೋ ಓಡಿಸ್ತಿದ್ರ ಅಂತ ಟೈಮಲ್ಲಿ ಏನು ಅನ್ನಿಸ್ತಿತ್ತು ನಿಮಗೆ ಅಂತ? ನಾನು ಒಂದು ಹೇಳ್ತಿದ್ದೆ ಅಂದರೆ ಫುಲ್ ಕವರ್ ಮಾಡಿಕೊಂಡು ಏರೆಲ್ಲ ಫುಲ್ ಕೆದ್ಕೊಂಡು ಹೋದಾಗ ಒಂದು ಐಸಲ್ಲಿ ಕಂಡಿಡೋ ನಿಮ್ಮ ಹಂಗೆ ನೋಡಿದಾಗ ಇದೆಯಲ್ಲ ನೀವೇನಾ ಅನ್ನೋರು, ಇಲ್ಲಾಂದ್ರೆ ವಾಯ್ಸ್ ಕೇಳಿದಾಗ ಇಲ್ಲ ನಿಮ್ಮ ವಾಯ್ಸ್ ಹಿಂಗೆ ಇದೆಯಲ್ಲ, ಇಲ್ಲ 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 ನಾನಲ್ಲ. ಒಂದಷ್ಟು ಜನ ಹೇಳೋರು ಇಲ್ಲ ನೀವೇ, ಕೊನೆಗೆ ನನ್ಗೆ ಗೊತ್ತು ನೀವೇ ಅಂದಾಗ ಆಮೇಲೆ ಹೌದು ಯಾಕೆ ಸರ್, ಇಲ್ಲ ನನ್ನ ಫ್ರೆಂಡ್ದು ಓಡಿಸ್ತಾ ಇದ್ದೀನಿ, ಇಲ್ಲ ಇಲ್ಲ ಟೈಮ್ ಪಾಸ್ ಅಂದರೆ ಏನು ಶೂಟಿಂಗ್ ಇಲ್ಲದೆ ಇದ್ದಾಗ ಓಡಿಸ್ತಾ ಇದ್ದೀನಿ, ಬಟ್ ನಂದಲ್ಲ ಇದು ಸ್ವಂತ ಅಲ್ಲ, ರೆಂಟ್ ಆಟೋ, ಮನೇಲಿರೋ ಬದಲು ಶೂಟಿಂಗ್ ಇಲ್ಲದೆ ಇರೋ ಟೈಮ್ ಬಂದ್ರೆ ನಾವು ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಏನು ಸರ್ ನೀವು ಅಷ್ಟೆಲ್ಲ ಮಾಡಿದ್ರು ಬಂದು ಮಾಡ್ತಾ ಅವ್ರಿಗೆ ಶಾಕು. ಬಟ್ ಯೂಶಲಿ ಈಗ ನೀವು ಸಿನಿಮಾ ಮಾಡಿದವರು ಸೀರಿಯಲ್ ಮಾಡಿದವರು ಒಂದು ಆರಾಮಾಗಿ ಇರ್ತಾರೆ, ಬಟ್ ಅವರಿಗೆ ಏನು ಸರ್ ನೀವು ಮಾಡ್ತಾ ಇದ್ದೀರಾ, ಏನು ತಪ್ಪೇನಿಲ್ಲ ಬಿಡಿ ಸರ್ ಮಾಡಿ ಎಲ್ಲರೂ ಮಾಡ್ತಾರೆ ಅಂತಂದ್ರೆ ನಮಗೆ ಖುಷಿ ಆಯಿತು, ನಿಮ್ಮನ್ನು ನೋಡ್ದೆ ಹಿಂಗಾದ್ರೂ ನೋಡ್ದೆ ಖುಷಿ ಆಯ್ತಲ್ಲ ಅಂತ ಒಂದು ಖುಷಿ ಪಟ್ರು. ಅದೊಂಥರ ಸೂಪರ್ ಅನ್ನಿಸ್ತು. ಅಂದರೆ ನಾವು ಹಂಗೆ ಹೋಗೋದಕ್ಕೂ ಇದನ್ನೂ ನೋಡಬೇಕು, ಆ ಲೈಫ್ ಇನ್ನೂ ತುಂಬ ಚೆನ್ನಾಗಿತ್ತು. ಅದು ಈ ಕಲಾವಿದರ ಬದುಕಿಗೆ ಏನಾಗುತ್ತೆ ಅಂತಂದರೆ ಫಿನಾನ್ಷಿಯಲಿ ಅನ್ನೋದು ತುಂಬ ಒಂದು ಮೇಜರ್ ಪ್ರಾಬ್ಲಮ್ ಆಗಿ ಬರುತ್ತೆ. ಬಿಕಾಸ್ ಯಾಕಂತಂದರೆ 2 ದಿನ ತಿಂಗಳಲ್ಲಿ ಕೆಲವು 2 ದಿನ ಅನ್ಕೋಣ, ಇಲ್ಲ ಅಂತಂದ್ರೆ 2 ವಾರ ಅನ್ಕೋಣ, ಇಲ್ಲಾಂದರೆ ತಿಂಗಳು ಫುಲ್ ಶೂಟಿಂಗ್ ಇರುತ್ತೆ. ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ 1 ದಿನನೂ ಶೂಟಿಂಗ್ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಫಿನಾನ್ಷಿಯಲ್ ಗೋಲ್ ಸೆಟ್ ಹೆಂಗೆ ಮಾಡ್ಕೊಂಡಿದ್ದೀರಾ? ಫಿನಾನ್ಷಿಯಲ್ ಮುಂದಿನ ದಿನಗಳಲ್ಲಿ ಫಿನಾನ್ಷಿಯಲ್ ಆಗಿ ಏನಾದರೂ ಸೇವಿಂಗ್ಸ್ ಅನ್ನೋದು ಇದೆಯಾ, ಅಥವಾ ಬೇರೆ ಬಿಸ್ನೆಸ್ ಕಡೆಗೆ ಏನಾದರೂ ವಾಲುವಂತಹ ಪ್ರಯತ್ನ ಇದೆಯಾ? ಇಲ್ಲ, ನನಗನ್ನಿಸ್ತು ಮಾಡೋಣ ಒಂದು, ಅಂದರೆ ಸಿನಿಮಾ ಅಂತ ಕೊನೆವರೆಗೂ ನಮಗೆ ಕೆಲಸ ಇರಲ್ಲ. ಅಂದರೆ ಒಂದು ಸಿನಿಮಾ ಮಾಡಬೇಕಂದ್ರೆ ವರ್ಷಾನುಗಟ್ಟಲೆ ನಡೆಯುತ್ತೆ. ಕೊಡೋ ಒಂದು ಪೇಮೆಂಟಲ್ಲೇ ನಾವು ಕೊನೆಯವರೆಗೂ ಅದನ್ನೇ ಒಂದಷ್ಟು ಸೇವಿಂಗ್ ಇಟ್ಟಿರ್ಬೋದು, ಅದು ಅನಿವಾರ್ಯ ಬಂದಾಗ ಅದನ್ನು ತಕ್ಕ ಖಾಲಿ ಮಾಡಲೇಬೇಕಾಗುತ್ತೆ. ಬಟ್ ನನಗನ್ಸಿದ್ದು ಬೇಡ ಸಾಕು, ಸಿನಿಮಾ ಮಾಡ್ತಾಯಿದ್ದೀನಿ, ದೊಡ್ಡ ಜೊತೆ ಮಾಡ್ತಾಯಿದ್ದೀನಿ, ಬಟ್ ಅದ್ರ ಜೊತೆಗೆ ಒಂದು ಬಿಸ್ನೆಸ್ ಬೇಕು, ಏನಾದರೂ ಒಂದು ಬೇಕು, ಒಂದು ಇನ್ಕಮ್ ಬರೋ ಥರ ಬೇಕು. ಆರ್ಟಿಸ್ಟ್ ಆದವರಿಗೆ ಎನಿ ಟೈಮ್ ದುಡ್ಡು ಇರೋಲ್ಲ. ಐಡಿಯಾ ಮಾಡ್ತಾಯಿದ್ದೀನಿ ಒಂದಷ್ಟು ಸಿನಿಮಾದು ಇಲ್ಲ ಅದು ಇದು ಎಲ್ಲ ಇದು ಮಾಡ್ಬಿಟ್ಟು ಒಂದು ಏನಾದರೂ ಒಂದು ಮಾಡೋಣ ಅಂತಿದ್ದೀನಿ. ಮಾಡ್ದಾಗ ಖಂಡಿತ ನಿಮ್ಮನ್ನೇ ಕರಿತೀನಿ, ನಿಮಗೆ ಹೇಳ್ತೀನಿ, ನಾನು ಮಾಡ್ತೀನಿ. ಒಂದು ಯಾವ್ದಾರು ಒಂದು ಐಡಿಯಾ ಇದೆ, ಒಂದು 3-4 ಮಾಡೋಣ ಅಂತ ಇದ್ದೀನಿ. ಯಾವ್ದಾರು ಒಳ್ಳೇದು ನೋಡ್ಬಿಟ್ಟು ಒಂದು ಬಿಸ್ನೆಸ್ ಮಾಡ್ತೀನಿ, ಪಕ್ಕ ಮಾಡ್ತೀನಿ. ಓಕೆ, ಅವಿನಾಶ್ ಅವ್ರಿಗೆ ಲವ್ ಆಗಿದೆಯಾ? ಯಾರಿಗಾಗಿಲ್ಲ, ನಿಮಗೂ ಆಗಿರುತ್ತೆ. ಎಷ್ಟಾಗಿದೆ ಅಂತ ಅಲ್ಲ, ಇಷ್ಟಲ್ಲ ಹೇಳ್ತಾ ಇರ್ತಾರೆ, ಯೂಶಲಿ ಇವಾಗಲೂ ಹೇಳ್ತಾ ಇರ್ತಾರೆ. ನನಗೆ ಅಂದರೆ ನನ್ನ ತಾಯಿ ಹೇಗಿದ್ದಾರೋ ಆ ತಾಯಿ ರೂಪ ಸಿಕ್ಕಿದ್ರೆ ನಾಳೆನೇ ಆಗೋಕ್ಕೆ ರೆಡಿ. ಬಟ್ ಅಂದರೆ ಪ್ರತಿಯೊಬ್ಬ ಹುಡುಗನಿಗೂ ಅವ್ರ ತಾಯಿ ಅಂದರೆ ತುಂಬ ಇಷ್ಟ. ಒಂದು ಪಕ್ಷ ತಂದೆ ಪ್ರೀತಿ ಕಮ್ಮಿ ಆದರೂ ತಾಯಿ ಪ್ರೀತಿ ಕಮ್ಮಿ ಆಗಲ್ಲ. ಆ ತಾಯಿನ ರೀಪ್ಲೇಸ್ ಅಂದರೆ ನಮ್ಮ ತಾಯಿ ನಮ್ಮ ಕೊನೆಯವರೆಗೂ ನಾವು ಸಾಯೋವರೆಗೂ ಇರೋಲ್ಲ. ಬಟ್ ಆ ಪ್ರೀತಿನ ತೋರ್ಸೋಕ್ಕೆ ಇನ್ನೊಂದು ಹುಡುಗಿ ಅಂದರೆ ನನ್ನ ಹೆಂಡತಿ ಆಗಿರೋರು, ಲವರ್ ಆಗಿರೋರು ಬಂದರೆ ಆ ಗುಣ ಇರಬೇಕು. ಯಾಕಂದರೆ ನಮ್ಮ ತಾಯಿ ಗುಣನ ಅವರಲ್ಲಿ ನೋಡ್ತೀವಿ. ನಮ್ಮ ಕೇರ್ ಮಾಡೋದಾಗಿರ್ಬೋದು, ನಾವು ಹಸ್ಕೊಂಡಿದ್ರು ಊಟ ಮಾಡು, ಹೊಟ್ಟೆ ತುಂಬ. ಈಗ ನಿಮ್ಮ ತಾಯಿನೇ ಇರ್ತಾರೆ, ಏನಂತಾರೆ, ಏಯ್ ಮಗನೇ ಮಾಡು, ನಾವು ಇಲ್ಲಮ್ಮ ಬೇಡ ಅಂದ್ರೂ ಮಾಡ್ತಾರೆ. ಬಟ್ ಆ ಪ್ರೀತಿ ಸಿಕ್ಕಿದ್ರೆ ಸರ್ ಖಂಡಿತವಾಗ್ಲೂ ಹಾಗೆ ಆಗ್ತೀನಿ, ನಾಳೆನೇ ರೆಡಿ ಬೇಕಾದ್ರೆ. ಆ ಥರ ಸಿಗಬೇಕು, ನೋಡೋಣ, ಸಿಕ್ಕಿದ್ರೆ 100% ಆಗ್ತೀನಿ. ಎಸ್, ಒಬ್ಬೊಬ್ಬರಿಗೂ ಒಂದೊಂದು ಆಸೆ ಆಕಾಂಕ್ಷೆಗಳನ್ನೋದಿರುತ್ತೆ. ನಿಮ್ಮ ತಾಯಿ ಥರ ಇರುವಂಥ ಹುಡುಗಿ ಸಿಕ್ಕಿದ್ರೆ ಅವಿನಾಶ್ ಅವ್ರು ಮದುವೆ ಆಗ್ತಾರೆ ಅನ್ನುವಂಥದ್ದಂತೂ ಕನ್ಫರ್ಮ್ ಮಾಡಿಕೊಟ್ರಿ. ಸೊ ಎಷ್ಟು ಜನರ ಮೇಲೆ ಲವ್ ಆಗಿದೆ, ಎಷ್ಟು ಜನರ ಮೇಲೆ ಕ್ರಶ್ ಆಗಿದೆ ಅಂತ? ಇಲ್ಲ, ಆ ಥರ ಏನಿಲ್ಲ. ಈಗ ನೀವೇ ಹೇಳಿ ಸಿಕ್ಕಾಕೊಂಡಿರುವಂಥದ್ದು ಯಾಕೆ ಗೊತ್ತಾ? ಯಾರಿಗೆ ತಾನೇ ಆಗಲ್ಲ ಅಂತ ಹೇಳಿದ್ರೆ, ಅದೇ ಹದಿಹರೆಯದ ವಯಸ್ಸು ಅನ್ನುವಂಥದ್ದು ಹೇಳಕ್ಕಾಗಲ್ಲ. ಆಗುತ್ತೆ, ಆದರೂ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವಿರೋ ಕೆಲಸ ಹಂಗಿದೆ ಇವಾಗ. ಇಲ್ಲ, ನೋಡಿದಾಗ ಚೆನ್ನಾಗಿದಾರಪ್ಪ, ಚೆನ್ನಾಗಿದ್ದಾರೆ, ಆರಾಮ ಅಂದರೆ ಖುಷಿ ಆಗುತ್ತೆ. ಅದಾದ್ಮೇಲೆ ಬೇಡ, ಇಲ್ಲಿ ಸಿನಿಮಾಗಳಿದ್ದಾವೆ, ಯಾಕಂದ್ರೆ ಫುಲ್ ಫೋಕಸ್ ಇದ್ರ ಮೇಲೆ ಮಾಡಬೇಕು. ಇದಾದ್ಮೇಲೆ ಬೇಕಾದ್ರೆ ಆಮೇಲೆ ಆಗ್ಬೋದು. ಅದೇ ಥರ ಅಂದರೆ ಸೆಟ್ಲಾಗಿ ಒಂದು ನಂದೇ ಆದಂಥ ಒಂದು ಸ್ಟ್ಯಾಂಡ್ ಫಿಟ್ ಆದಮೇಲೆ ಆಮೇಲೆ ಮದುವೆ ಆಗೋಣ ಅಂತ ಇದ್ದೀನಿ. ಬಟ್ ಅದೇ ನಮ್ಮ ತಾಯಿ ಥರ ಒಂದು ಗುಣ ಇದ್ದು ಆ ಥರ ಇದ್ದರೆ ಪ್ರತಿಯೊಬ್ಬ ಹುಡುಗನಿಗೆ ಅದೇ ಥರ ಆಸೆ. ಬಟ್ ನನಗೂ ಅದೇ ಥರ ತಾಯಿನ ಅವ್ರ ರೂಪದಲ್ಲಿ ನೋಡಬೇಕು, ಪಕ್ಕ. ಯಾವಾಗ ಆ ಥರ ಸಿಕ್ಕಿದ್ರೆ ಆಗ್ತೀನಿ, ನಾಳೆನೇ ಬೇಕಾದ್ರೆ ರೆಡಿ ನಾಳೆನೇ ರೆಡಿ. ಆ ಥರ ಸಿಗಬೇಕು. ನೀವೇನಾರ ನಾನು ಎಲ್ಲಿಂದ ಹುಡುಕ್ಲಿ, ನಾನೇ ನನಗೆ ಹುಡ್ಕೊಳ್ಳೋಕೆ ನಮ್ಗೆ ಟೈಮ್ ಇಲ್ಲ. ಅದೇ ನಿಮ್ಗೂ ಹುಡುಕ ಅಂದರೆ ಈಗ ಅಕ್ಕ ನಿಮ್ಗಿದು ತಂಗಿ ನನಗೆ ಕೊಡೋಣ, ಇಬ್ಬರು ನಿಮ್ಗೂ ಹಾಕೋಣ. ನೋಡಿ, ಒಂದು ಕೆಲಸ ಮಾಡಿ, ನಾನು ನನ್ನ ಪ್ರಯತ್ನದಲ್ಲಿ ಇರ್ತೀನಿ, ನೀವು ನಿಮ್ಮ ಪ್ರಯತ್ನದಲ್ಲಿ ಇಬ್ರು ಸೇರಿ ಅದೇ ಪ್ರಯತ್ನದಲ್ಲಿ ಇರೋಣ. ನಿಮ್ಗೂ ನಿಮ್ಮ ತಾಯಿ ಗುಣ ಇರೋಂಥ ಹುಡುಗಿ ಬೇಕು, ನನಗೂ ನನ್ನ ತಾಯಿ ಅಂತ. ಅದೇ ಪ್ರತಿ ಹುಡುಗಂಗೂ ಬೇಕು. ಬಟ್ ನನಗೂ ನನ್ನ ತಾಯಿ ಇರೋಂಥ ಗುಣ ಸಿಕ್ಕಿದ್ರೆ ಇಬ್ರು ಒಂದೇ ಚೋಟ ತಂಗಿ ಸಿಕ್ಬಿಟ್ರು, ಒಂದೇ ಮನೆ ಹಳಿ ಅಂದ್ರೆ ಆಗ್ಬಿಡೋಣ, ಒಂದೇ ಚೋಟ ಆಗ್ಬಿಡ್ಬೋದು. ಖರ್ಚು ಉಳಿತಲ್ಲ ನಿಮ್ಗೆ. ಹೌದು, ನಿಮ್ದು ಬೇರೆ ನಂದು ಬೇರೆ ಎಲ್ಲ ಒಂದೇ ಉಳಿತ, ಅವ್ರಿಗೂ ಉಳಿತೆ. ಸೊ ನೆಕ್ಸ್ಟ್ ಇನ್ನೊಂದು ಫ್ಯೂಚರ್ ಗೋಲ್ ಅನ್ನುವಂಥದ್ದು ಏನಿದೆ ಅಂತ? ಸಿನಿಮಾ ಮಾಡಬೇಕು, ಒಂದು ಬಿಸ್ನೆಸ್ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಕೊಡಬೇಕು. ಬಟ್ ಅದೇ ಅದಕ್ಕೇನೆ ಗ್ಯಾಪ್ ಕೊಟ್ಟಿರೋದು. ನಾನು ಯಾವ ರಿಯಾಲಿಟಿ ಶೋ ಮಾಡಲಿಲ್ಲ, ಕೆಲವೊಂದು ನನಗೆ ಅನ್ನಿಸ್ತಿಲ್ಲ. ಕರೆದ್ರು ಅಂದರೆ ಸುಮಾರು ಸೀರಿಯಲ್ ಬಂತು ನನಗೆ, ಹೆಚ್ಚು ಕಮ್ಮಿ ಒಂದು 7-8 ಸೀರಿಯಲ್ ಕರೆದ್ರು.
ಬನ್ನಿ ಸೀರಿಯಲ್ ಮಾಡೋಣ ಸೀರಿಯಲ್, ನನ್ನ ಫೋಕಸ್ ಸಿನಿಮಾ, ನಾನು ಮಾಡಿದ್ರೆ ಸಿನಿಮಾನೇ. ಬಟ್ ಅದಕ್ಕೋಸ್ಕರ ತುಂಬ ಲಾಂಗ್ ಗ್ಯಾಪ್ ಕೊಡ್ತಾ ಇರೋದು ಇವಾಗ. ನನಗೊಂದು ಒಳ್ಳೆ ಶೋ ಸಿಕ್ಕಿ ಇಲ್ಲ ಇಂಥದ್ರಲ್ಲಿ ನೀವು ಮಾಡಿ ಅಂದ್ರೆ ಮಾಡ್ಬೋದು, ಬಿಟ್ಟರೆ ನಾನು ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಬೇಕು. ಆ್ಯಂಡ್ ಅಷ್ಟೇ, ಸಿನಿಮಾನೇ ಬೇಕು. ಹುಡುಗಿಯರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಯಾವ ಹುಡುಗಿ? ಜಸ್ಟ್ ಎಲ್ಲರೂ ಹುಡುಗಿ. ಈಗೇನಿದ್ರೆ ಅಲ್ಲ, ಇವಾಗ ನೀವು ಹೇಳಿದ್ರಿ ತಾಯಿ ಥರ ಇರುವಂತಹ ಗುಣಗಳಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಹುಡುಗಿರ ಎಕ್ಸ್ಪೆಕ್ಟೇಷನ್ಸ್ ಏನಾಗಿದೆ ಅಂತಂದ್ರೆ, ಈಗ ಪ್ರತಿಯೊಬ್ಬರಿಗೂ ಗೌರ್ಮೆಂಟ್ ಜಾಬ್ ಇರಬೇಕು, ಪ್ರತಿಯೊಬ್ಬರಿಗೂ ಕೂಡ ಸ್ವಲ್ಪ ವೆಲ್ ಸೆಟಲ್ಡ್ ಆಗಿರಬೇಕು ಅನ್ನುವಂಥ ಥಾಟ್ಸ್ ಇದೆ. ಇವಾಗ ನಮ್ಮನ್ನ ಮದುವೆ ಆಗ್ತಿದ್ದಾರೆ ಅಂತಂದ್ರೆ ನಮ್ಮನ್ನು ಪ್ರೀತಿಸುವಂಥವ್ರು ಬೇಕು. ನಮ್ಮನ್ನ ಬಿಟ್ಟು ನಮ್ಮ ಆಸ್ತಿನ, ನಮ್ಮ ಬ್ಯಾಕ್ಗ್ರೌಂಡ್ನ, ನಮ್ಮ ಮನೇನ ಪ್ರೀತಿಸುವಂಥವ್ರು ಆ ಥರ ಹುಡುಗಿ ತಂದೆ ತಾಯಿ ಆಗಿರ್ಬೋದು. ಈವನ್ ಅಫ್ಕೋರ್ಸ್ ಅವ್ರ ಎಕ್ಸ್ಪೆಕ್ಟೇಷನ್ ತಪ್ಪಲ್ಲ. ಬಿಕಾಸ್ ಯಾಕಂತಂದ್ರೆ ಹುಡುಗಿ ಸೆಟ್ಲ್ ಆಗಿರಬೇಕು ಅನ್ನೋಂಥದ್ದು. ಹುಡುಗನ ಕಡೆ ಹುಡುಗಿ ಕೊಡ್ತಿದ್ವಿ ಅಂತಂದಾಗ ಕೊಡ್ತಿದ್ವಿ ಅಂದ್ರೆ ಅವ್ರ ಮನೆ ಕಡೆಯವರು ಚೆನ್ನಾಗಿರಬೇಕು, ಯಾಕಂದ್ರೆ ನಮ್ಮ ಹುಡುಗಿಯಲ್ಲಿ ಚೆನ್ನಾಗಿರ್ತಾರೆ ಅನ್ನೋವಂಥದ್ದು. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಅದು ಅತಿರೇಕ ಆಗ್ತಾ ಇದೆ. ಬಿಕಾಸ್ ಯಾಕಂತಾರೆ ಒಂದಷ್ಟು ವರ್ಗದ ಹೇಳ್ತಾ ಇರುವಂಥದ್ದು ಏನಾಗ್ತಿದೆ ಅಂತಂದ್ರೆ, ಇವಾಗ ನಿಮ್ಮನ್ನ ನೋಡಿ ಇಷ್ಟಪಡ್ತಿದೆ ಅಂದ್ರೆ ನಿಮ್ಮನ್ನ ನೋಡ್ಬೇಕು. ಹೌದು. ಅದನ್ನ ಬಿಟ್ಬಿಟ್ಟು ನಿಮ್ಮ ಆಸ್ತಿ ಪಾಸ್ತಿ, ಬಿಕಾಸ್ ನಾಳೆ ಬೆಳಗಾದ್ರೆ ಇನ್ನೊಂದು 5 ನಿಮಿಷಕ್ಕೆ ನೀವು ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಅಂತ ಒಂದು ದಿನಚರಿಯಲ್ಲಿ ನಾವು ಬದುಕ್ತಾ ಇದೀವಿ. ಅಂಥದ್ರಲ್ಲಿ ಸೊ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಆಡಂಬರ ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ತೋರಿಸ್ಕೊಳ್ಳುವಂಥದ್ದು ಜಾಸ್ತಿ ಆಗ್ತದೆ, ತೋರ್ಪಡಿಕೆ ಅನ್ನುವಂಥದ್ದು. ಸೊ ಏನ್ ಹೇಳ್ತೀರಾ ಅಂತದ್ದು? ಈಗ ನಾನು ನನ್ನ ತಾಯಿನ ರೂಪ ನೋಡ್ತೀನಿ. ನನ್ನ ತಾಯಿ ಆದವರು ಏನು ಮಾಡ್ತಾರೆ ಅಂದರೆ, ನನ್ನ ಬಗ್ಗೆ ಯಾವುದೂ ಆಸೆ ಇಟ್ಕೊಳಲ್ಲ. ನನ್ನ ಮಗ ದುಡ್ಡು ತಂದು ಕೊಡಬೇಕು, ಇಲ್ಲ ನನಗೆ ಇಂಥದ್ದು ಕೊಡಿಸು ಮಗನೇ, ನನಗೆ ಹಿಂಗೆ ಮಾಡು. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ನನ್ನ ತಾಯಿ ಇವತ್ತಿನವರೆಗೂ ನನಗೇನು ಕೇಳಿಲ್ಲ. ನೀನು ಇದು ಒಡವೆ ಕೊಡಿಸು, ದುಡ್ಡು ಕೊಡು, ಇಲ್ಲ ಸಿನಿಮಾದಿಂದ ಎಷ್ಟು ದುಡ್ಡು ಬಂತು ಇದು ಕೊಡು, ಅದು ಮಾಡು ಇದು ಮಾಡು ಅಂತ ಏನು ಹೇಳಿಲ್ಲ. ಅವರಿಗೇನು ನನ್ನ ಮಗ ಚೆನ್ನಾಗಿರ್ಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಕಣ್ ತುಂಬ ನಿದ್ದೆ ಮಾಡಬೇಕು, ಅವ್ನು ಕೆಲಸ ಮಾಡಬೇಕು, ಅದು ಬಿಟ್ಟು ಏನೂ ಕೇಳಲ್ಲ. ಆ ಥರ ಇರಬೇಕು. ಈಗ ನನ್ನ ಫೇಮ್ ನೋಡಿಕೊಂಡು ಇಲ್ಲ ಇವನ ಹತ್ರ ಅದಿದೆ, ಇವನ ಹತ್ರ ಹಿಂಗಿದೆ ಹಂಗಿದೆ ಏನೂ ಇಲ್ಲ. ನನ್ನ ತಾಯಿ ಅಂದರೆ ನನ್ನ ತಾಯಿ ಗುಣ ಏನಿದೆಯೋ ಆ ಥರ ಇರಬೇಕು. ಬಟ್ ಯಾವುದೂ ಶಾಶ್ವತ ಅಲ್ಲ. ನೀವು ಹೇಳ್ದಂಗೆ ಇವತ್ತು ದುಡ್ಡಿರುತ್ತೆ, ಇರಲ್ಲ, ನಾಳೆ ಇದ್ರ 100 ಪಟ್ಟು ದುಡ್ಡು ಮಾಡ್ಬೋದು. ಏನೂ ಇಲ್ದಂಗೆ ಒಂದು ಒಳ್ಳೆ ಮನಸ್ಸಿರಬೇಕು ಕೊನೆವರೆಗೂ. ಇದು ನೋಡಿ ಬರಬೇಕು, ಇದು ನೋಡಿ ಬಂದರೆ ಇರೋಲ್ಲ. ಬಟ್ ಇದನ್ನ ನೋಡಿ ಬರಬೇಕು ಅಂದರೆ ನನ್ನ ತಾಯಿ ಗುಣ ಇರಬೇಕು. ಅಷ್ಟಿಲ್ಲದೆ ನಾನು ಸುಮ್ಮನೆ ಹೇಳಿಲ್ಲ. ಈ ಮನ್ಸು ನೋಡಿಕೊಂಡು ಕೊನೆವರೆಗೂ ಕಷ್ಟ ಸುಖ ಏನೇ ಆದ್ರೂ ಅವನ ಜೊತೆ ನಿಲ್ತೀನಿ. ನಾನು ಎಷ್ಟೇ ಹೈಪ್ ಹೋದ್ರೂ ಹಂಗೆ ಇರ್ತೀನಿ, ಕೆಳಗಿದ್ರೂ ನಾನು ಅವ್ನ ಕಷ್ಟದಲ್ಲಿ ಕೈ ಹಿಡಿದು ನಾನು ಎತ್ತುತ್ತೀನಿ ಅನ್ನೋರಿದ್ದರೆ ಇಷ್ಟೇ ಬೇಕಾದ್ರೆ ನನಗೇನು ಅವರಿಂದ ಏನು ಬೇಡ. ಅವ್ರು ಆಸ್ತಿ ಆಡು ಗಿಡು ಕಾರು ಏನು ಬೇಡ, ಒಳ್ಳೆ ಮನ್ಸಿರಬೇಕು. ನಾನೇ ಬೇಕಾದ್ರೆ ದುಡ್ಡು ಸಾಕ್ಬಿಡ್ತೀನಿ, ಬೇಕಾದ್ರೆ ಕೂಲಿ ಕೆಲಸ ಮಾಡಿದ್ರೂ ಸಾಕ್ಬಿಡ್ತೀನಿ. ಒಳ್ಳೆ ಮನ್ಸಿರಬೇಕು, ಕಣ್ತುಂಬ ನಿದ್ದೆ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ನೆಮ್ಮದಿಯಾಗಿರಬೇಕು. ಇಷ್ಟು ಇರೋರು ಸಿಕ್ಕಿದ್ರೆ ಫಿಕ್ಸ್ ಸಾಕು. ಇನ್ನೇನು ಬೇಡ. ಅವ್ರ ಅಂದ ಚಂದ ಆಸ್ತಿ ಅಡುಗು ಏನು ಬೇಡ. ಎಷ್ಟು ಪ್ರಪೋಸಲ್ಸ್ ಬಂದಿದೆ? ಬರುತ್ತೆ ಸರ್, ಭಾಳಷ್ಟು. ಯಾವುದೋ ಕ್ರೇಜಿಯೆಸ್ಟ್ ಪ್ರಪೋಸಲ್ ಬಗ್ಗೆ ಆ ಒಂದು ಪ್ರಪೋಸಲ್ ಇಲ್ಲ, ಆಲ್ಮೋಸ್ಟ್ ಇನ್ಸ್ಟಾದಲ್ಲಿ ಮಾಡ್ತಾ ಇರ್ತಾರೆ. ಕೆಲವರು ಸಿಕ್ತಾಗ ಹೇಳ್ತಾರೆ, ಸರ್ ಏನಂತ ಹೇಳ್ತಾರೆ, ನಿಮ್ಮ ಕಂಡ್ರೆ ತುಂಬ ಇಷ್ಟ, ನಾನು ನಿಮ್ಮ ಲವ್ ಮಾಡ್ತಾ ಇದ್ದೀನಿ, ಇಲ್ಲ ನಿಮ್ಮ ಮದುವೆ ಆಗಬೇಕು. ಹೌದಾ, ಆಯ್ತು. ಬಟ್ ಅವ್ರಿಗೇನಂದರೆ, ಈಗ ಸಿನಿಮಾ ನೋಡಿರ್ತಾರೆ, ಇಲ್ಲ ಶೋಸ್ಗಳು ನೋಡಿರ್ತಾರೆ, ಇಲ್ಲ ದರ್ಶನ್ ಸರ್ನ ಆ ಒಂದು ಇಮ್ಯಾಜಿನೇಷನ್ ಹೇಳ್ತಾರೆ. ಬಟ್ ನಾವು ಎಲ್ಲರೂ ಲವ್ ಮಾಡೋಕ್ಕೂ ಆಗಲ್ಲ. ಎಲ್ಲರೂ ಆಯಿತು, ಹೌದಮ್ಮ, ಆಯಿತು, ಓಕೆ, ಆಯಿತು ಹಂಗೆ ಅನ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಇನ್ಸ್ಟಾದಲ್ಲಿ ಏನಂತ ಬಂದಿದೆ? ಅದೇ ಆಯ್ ಸರ್, ನಿಮ್ಮ ಕಂಡ್ರೆ ಇಷ್ಟ, ಎಲ್ಲಿ ಸಿಗ್ತೀರಾ, ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆ ಫೋಟೋ ತಗೋಬೇಕು, ಇಲ್ಲ ನೀವು ಆಮೇಲೆ ಡೈರೆಕ್ಟು ಮದುವೆನೇ ಆಗ್ಬೇಕು ನಿಮ್ಮ ಜೊತೆ, ಡೈರೆಕ್ಟ್ ಹಂಗೆ ಹಾಕ್ಬಿಡ್ತಾರೆ. ಏನು ಹೇಳಲ್ಲ, ಏನು ಅದು ನೋಡ್ದಂಗೆ ಸುಮ್ಮನೆ ಆಗ್ಬಿಡ್ತೀನಿ, ಏನು ಮಾತಾಡೋಕೆ ಹೋಗಲ್ಲ. ಆಲ್ಮೋಸ್ಟ್ ಅದಕ್ಕೆ ನಾನು ಮಾಸ್ಕ್ ಹಾಕ್ಬಿಡ್ತೀನಿ, ಯಾರು ಕಣ್ಣಿಗೂ ಕಾಣಿಸೋಕೆ ಹೋಗಲ್ಲ. ಕಾಣಿಸ್ತಾರೆ ಹೇಳಿದ್ರೆ ಹಿಂಗೆ ಅಂತೀನಿ, ಆಯ್ತು ಹ್ಞೂ ಅನ್ಕೊಂಡು ಮೆತ್ತಗೆ ಹೋಗ್ಬಿಡ್ತೀನಿ ಅಷ್ಟೇ. ಓಕೆ, ಈಗ ಪ್ರೆಸೆಂಟ್ ನಡೀತಿರುವಂಥದ್ದು ಏನಂತಾರೆ ಬಿಗ್ ಬಾಸ್ ರಿಯಾಲಿಟಿ ಶೋ. ಸೊ ನಿಮ್ಗೆ ಆಫರ್ ಬಂದಿತ್ತಾ, ಅಥವಾ ಇನ್ ಕೇಸ್ ಆಫರ್ ಬಂದಿದ್ರೆ ಯಾಕೆ ಹೋಗಿಲ್ಲ? ಇಲ್ಲ, ನಂಗೆ ಲಾಸ್ಟ್ ಇಯರ್ ಒಂದು 3 ಮೀಟಿಂಗ್ ಆಗಿತ್ತು ಡೈರೆಕ್ಟ್ರು ಜೊತೆ. ಆವಾಗ ನಮ್ಮ ತಾಯಿಗೆ ಅಂದರೆ ಗರ್ಭಕೋಶ ಆಪ್ರೇಷನ್ ಮಾಡಿಸ್ಬೇಕಿತ್ತು. ಆ ಟೈಮಲ್ಲಿ ಒಂದು 3 ಮೀಟಿಂಗ್ ಆಗಿತ್ತು. ಆಲ್ಮೋಸ್ಟು ಇನ್ನು ಒಂದು ಸ್ಟೆಪ್ ಆಗಿದ್ರೆ ಡೈರೆಕ್ಟ್ ಹೋಗ್ಬೇಕಿತ್ತು. ಬಟ್ ಆ ಟೈಮಲ್ಲಿ ನಮ್ಮ ಅಮ್ಮನ ಬಿಟ್ಟು, ಯಾಕಂದ್ರೆ ನಮ್ಮ ಅಪ್ಪ ಇಲ್ಲ, ನಾನೇ ಮೇನ್ ಎಲ್ಲವನ್ನೂ ನೋಡ್ಕೋಬೇಕಾಗಿದ್ದು. ಬೇಡ, ನನಗೆ ಸರಿಯಾಗಲ್ಲ, ಅಮ್ಮನಿಗಿಂತ ದೊಡ್ಡದು ಯಾವುದೂ ಇಲ್ಲ ನನಗೆ, ಅದಕ್ಕೆ ಬಿಟ್ಟು ಬೇಡ ಅಂದ್ಕೊಂಡು ಅಮ್ಮ ಆಪ್ರೇಷನ್ ಇತ್ತು, ಗರ್ಭಕೋಶ ಆಪ್ರೇಷನ್ ಅದು ಮಾಡಿಸ್ಕೊಂಡು ಅವ್ರನ್ನ ನೋಡ್ಕೋಬೇಕು. ಒಂದು 3-4 ತಿಂಗಳು ಅವ್ರನ್ನ ನೋಡ್ಕೋಬೇಕು. ಅವರಿಗೆ ಪ್ರತಿಯೊಂದೂ ಟ್ಯಾಬ್ಲೆಟ್ ಆಗಿರ್ಬೋದು, ಮನೆಯದೆಲ್ಲ ಕೆಲಸ ಮಾಡ್ಕೊಡ್ಬೇಕಿತ್ತು. ಕಸ ಒರೆಸ್ಬೇಕು, ನೆಲ ಒರೆಸ್ಬೇಕು, ಓಡೋಗಿ ಅಡುಗೆ ಮನೇಲಿ ಹೋಗಿ ಏನು ಮಾಡಬೇಕು ಅದನ್ನೆಲ್ಲ ಇಟ್ಕೊಂಡಾಗ ಬೇಡ, ಇವತ್ತಿಲ್ಲ ಅಂದರೆ ಇನ್ನೊಂದು ವರ್ಷ ಹೋಗ್ಬೋದು, ಇನ್ನೊಂದು ನೆಕ್ಸ್ಟ್ ವರ್ಷ ಹೋಗ್ಬೋದು, ಬೇಡ ಅಂದ್ಕೊಂಡು ಹೋಗಲಿಲ್ಲ ನಾನು. ಆಮೇಲೆ ಸಿನಿಮಾ ಬೇರೆ ಮಾಡ್ತಾಯಿದ್ದೆ ನಾನು ಇವಾಗ ರವಿಶಂಕರ್ ಸರ್ ಜೊತೆ. ಅದೆಲ್ಲೋ ಡೇಟ್ ಕ್ಲಾಶ್ ಆಗುತ್ತೆ, ಇಲ್ಲ ಮತ್ತು ಅಲ್ಲಿ ಹೋದ್ಮೇಲೆ ಇಲ್ಲೆಲ್ಲ ಹಿಂಸೆ ಆಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಡೈರೆಕ್ಟ್ರಿಗೆ ಹೇಳಿದೆ. ನಮ್ಮ ಸಿನಿಮಾ ಡೈರೆಕ್ಟರ್ಗೆ ಬಂಗಾರ ಸ್ವಾಮಿ ಸರ್ ಇದ್ದರು. ಸರಿ ಸರ್ ಹಿಂಗಿದೆ, ಸರಿ ಆಯ್ತಪ್ಪ ಸಿನಿಮಾ ಮಾಡಿ.
ಏನೇ ಮಾಡಿದ್ರು ನಿಮ್ಗೆ ಎಷ್ಟೇ ರಿಯಾಲಿಟಿ ಶೋ ಮಾಡಿ ಏನೇ ಸೀರಿಯಲ್ ಮಾಡಿದ್ರು ಎಂಡ್ ಆಫ್ ಡೇ ನಾವು ಸಿನಿಮಾಗೆ ಬರಬೇಕು. ನಾನು ಅಲ್ಲೆಲ್ಲ ಅಂದರೆ ಒಂದು 2019 ಒಂದೂವರೆ ವರ್ಷ ಶೋ ಮಾಡಿದಾಗ ಇವತ್ತಿನವರೆಗೂ ನನಗೆ ಎಲ್ಲೋದು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದು ಸಾಕಲ್ಲ ನನಗೆ, ಇನ್ನೇನಕ್ಕೆ ಸಿನಿಮಾ ಮಾಡೋಣ ಇದ್ರ ಅಮ್ಮ ಎಲ್ಲ ನೋಡ್ಕೊಂಡು ಅದಕ್ಕೆ ಹೋಗಿಲ್ಲ. ನೋಡೋಣ ನೆಕ್ಸ್ಟ್ ಏನಾದರೂ ಮಾಡೋಣ, ಏನಾಗುತ್ತೆ. ಓಕೆ, ಈಗ ಪ್ರೆಸೆಂಟ್ ಫಾಲೋ ಮಾಡ್ತಿದ್ದೀರಾ ಏನು ಬಿಗ್ ಬಾಸ್ ನೋಡೋದನ್ನ? ಇಲ್ಲ, ಸಿನಿಮಾ ಇದೆ, ಡ್ಯಾನ್ಸ್ ಸ್ವಲ್ಪ ಪ್ರಾಕ್ಟೀಸ್ ಇತ್ತು, ಹಾಗಾಗಿ ನೋಡ್ತಾ ಇಲ್ಲ. ಅಲ್ಲ, ಒಂದು ಐಡಿಯಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲೆಲ್ಲ ಇಲ್ಲ, ಲಾಸ್ಟ್ ಇಯರ್ ನೋಡಿದೆ. ನನಗೆ ಧರ್ಮಕಿತ್ತಿರಸರು ಒಬ್ರು ಅಣ್ಣನ ಥರ, ಅವರು ನೋಡೋಕ್ಕೋಸ್ಕರ ನಾನು ನೋಡ್ತಿದ್ದೆ. ಅವ್ರು ಇರೋವರೆಗೂ ನೋಡಿದೆ ನಾನು, ಅದಾದ್ಮೇಲೆ ನೋಡಿಲ್ಲ. ಯಾಕಂದ್ರೆ ಜೊತೆಲೇ ಸಿನಿಮಾ ಮಾಡಿದ್ದೀವಿ, ಜೊತೆಲೇ ಕೆಲಸ ಮಾಡಿದ್ದೀವಿ. ಅವರು ತುಂಬ ಅಂದರೆ ಮಗು ಥರ ಮನಸ್ಸು. ನಮ್ಮ ಜೊತೆಲಿದ್ದಾಗಲೂ ಅಷ್ಟೇ, ಸೆಟ್ಟಲ್ಲಿದ್ರು ಒಬ್ಬ ಫ್ಯಾಮಿಲಿ ಥರ ನನ್ನ ನೋಡ್ಕೊತಿದ್ರು. ಬಟ್ ಅಲ್ಲಿ ಹೇಗಿರ್ತಾರೆ ಅನ್ನೋಕ್ಕೋಸ್ಕರ ನೋಡಿದೆ. ಈ ಸೀಸನ್ ನೋಡಿಲ್ಲ. ನೋಡದೇ ಇಲ್ಲ, ಒಂದು ಎಪಿಸೋಡು ನೋಡಿಲ್ಲ. ಒಂದು ಎಪಿಸೋಡ್ ನೋಡಿಲ್ಲ. ಟೈಮ್ ಅಷ್ಟೊಂದು ಬಿಸಿ ಆಗಿದೆ ಸಿನಿಮಾಕ್ಕೆ ಐತಲ್ಲ, ಹಂಗಾಗಿ ಆ ಟೈಮಿಗೆ ಆಗ್ತಾ ಇರಲಿಲ್ಲ. ರಿಹರ್ಸಲ್ ಅದು ಇದು ಪ್ರಾಕ್ಟೀಸು, ಆಫೀಸಲ್ಲಿ ಸ್ವಲ್ಪ ಕೆಲಸ ಅದು ಇದು ನೋಡಿಲ್ಲ. ಟ್ಯಾಟು ಇತ್ತೀಚೆಗೆ ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಯೂಶ್ವಲಿ ಏನಂತಂದರೆ ದರ್ಶನ್ ಅವ್ರ ಥರ ಇದ್ದೀರಾ ಅಂದ ತಕ್ಷಣ ಏನಾಗುತ್ತೆ ಅಂತಂದರೆ ಅವ್ರ ಮೇಲೆ ಅಭಿಮಾನ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹುಚ್ಚು ಅಭಿಮಾನಿಗಳು, ಅಂಧಾಭಿಮಾನಿಗಳು ಅಂತ ಅನ್ಕೊಂತಾರೆ. ಅದು ಗೊತ್ತಿಲ್ಲ, ಅವರವರ ಅಭಿಮಾನಕ್ಕೆ ಬಿಟ್ಟಿದ್ದು. ಬಿಕಾಸ್ ಯಾಕಂತಂದ್ರೆ ಅವರು ಅಷ್ಟೊಂದು ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಅವ್ರ ಮೇಲೆ ಅವರ ಹೆಸರನ್ನಾಗಿರ್ಬೋದು ಟ್ಯಾಟೂಸ್. ನೀವು ನಿಮ್ಮ ಎದೆ ಮೇಲೆ ಪರ್ಮನೆಂಟ್ ದರ್ಶನ್ ಅವರ ಟ್ಯಾಟೂವನ್ನು ಹಾಕಿಸ್ಕೊಳ್ಳೋದಕ್ಕೆ ಕಾರಣ ಏನು? ಸಿನಿಮಾಗೋಸ್ಕರನ ಅಥವಾ ಅವ್ರ ಮೇಲೆ ಇರುವಂತಹ ಅಭಿಮಾನಕ್ಕೋಸ್ಕರನ ಅಂತ? ಇಲ್ಲ, ಮುಂಚೆಯಿಂದನೂ ಹಾಕ್ಸ್ಬೇಕು ಅನ್ನೋದೊಂದು ಇತ್ತು ನನಗೆ. ಆ ಒಂದು ಪಕ್ಕ ನನ್ನ ಎದೆ ಮೇಲೆ ಇರಬೇಕು, ಅದು ಚಿಕ್ಕ ವಯಸ್ಸಿಂದನೂ ಇತ್ತು ನನಗೆ, ಬುದ್ಧಿ ಬಂದಾಗಿಂದ. ಬಟ್ ನನಗೆ ಏನಂದ್ರೆ, ಈ ಸಿನಿಮಾ ನನಗೇನು ಒಲೆಯುಚ್ಚ ಸಿನಿಮಾ ಮಾಡ್ತಾ ಇದ್ನಲ್ಲ, ಆ ಸಿನಿಮಾಗೆ ಅವರು ಫ್ಯಾನ್ ಅಂದರೆ ಫ್ಯಾನ್ ಆಗಿರ್ತೀನಿ. ಅವ್ರಿಗೋಸ್ಕರ ಒಂದಷ್ಟು ಪಂಚ್ ಡೈಲಾಗ್ಸ್ ಇತ್ತು. ಡೈರೆಕ್ಟರ್ ಹೇಳಿದ್ರು ಫಸ್ಟ್ ಟೈಮ್, ಡೈರೆಕ್ಟರ್ ಬ್ಲೂ ಪ್ರಿಂಟ್ ಆಗಿ ತೆಗಿಯೋಣ ಅಂತ ಅಂದರು. ಬಟ್ ನನಗನ್ನಿಸ್ತು ನಾನು ಹಾಕ್ಸ್ಬೇಕಿತ್ತು. ಬಟ್ ಸಿನಿಮಾನು ಡಿಮ್ಯಾಂಡ್ ಮಾಡ್ತಾಯಿದೆ, ಆ ಕ್ಯಾರೆಕ್ಟ್ರು ಇದೆ. ಸುಮ್ಮನೆ ಈಗ ಅವ್ರ ಫ್ಯಾನ್ಸ್ ನೀವು ನೋಡಿದ್ದೀರಾ, ಬರೀ ಬ್ಲೂ ಪ್ರಿಂಟ್ ಇದು ಮಾಡೋಕ್ಕಿಂತ ರಿಯಲ್ ನನಗೂ ಅದು ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ಹೇಳಿದೆ, ಸರ್ ಅದು ನಾಳೆ ಶೂಟು, ಇವತ್ತು ಹೋಗ್ಬಿಟ್ಟು ನೀತು ಮೇಡಮ್ಗೆ ಹೇಳಿದೆ ಬಿಗ್ ಬಾಸ್ ಅಲ್ಲಿ. ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು, ಮೇಡಮ್ ಈ ಥರ ಟ್ಯಾಟೂ ಹಾಕ್ಸ್ಬೇಕು. ಸರಿ ಆಯಿತು ಅಂತೇಳಿ ಹೆಚ್ಚು ಕಮ್ಮಿ ಒಂದು 8 ಅವರ್ ಏನೋ ಕುತ್ಕೊಂಡು ಅವರು ಟ್ಯಾಟೂ ಇದು ಮಾಡಿದ್ದು. 8 ಅವರ್ಸು. ನಾಳೆನೇ ಶೂಟ್ಗೆ ಹೋಗ್ಬೇಕು. ಪಾಪ ಅವರು ಮೈಸೂರಲ್ಲಿ ಶೂಟಿಂಗ್ ಇತ್ತು, ಬಟ್ ತುಂಬ ನೀಟಾಗಿ ಹಾಕ್ಕೊಟ್ರು. ನನಗಿತ್ತು, ಆಸೆ ಇತ್ತು. ಬಟ್ ಸಿನಿಮಾಗೋಸ್ಕರನೇ ಅದು ಇನ್ನೂ ಹಾಕ್ಸಿದ್ದು ತುಂಬ ಒಳ್ಳೇದಾಯಿತು. ಚಿಕ್ಕವನಿಂದ ಇತ್ತು, ಬಟ್ ಈ ಸಿನಿಮಾಗೋಸ್ಕರನೇ ಹಾಕಿದ್ದು ಮೇನ್. ತುಂಬ ನೀಟಾಗಿ ಹಾಕಿದ್ರು. ನೀತು ಮೇಡಮ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ಬಟ್ ಆ 8 ಅವರ್ಸ್ ಹೆಂಗೆ ತಡ್ಕೊಂಡ್ರಿ ಅಂತ? ಸ್ಟಾರ್ಟಿಂಗ್ ಪೇನ್ ಆಯಿತು, ಒಂದೆರಡು ನೀಡಲಲ್ಲಿ ಒಂದೆರಡು ಚುಚ್ಚಬೇಕಾರೆ. ಆಮೇಲೆ ಅವ್ರ ಫೋಟೋ ಬರ್ತಾ ನೋಡ್ತಾ ಏನು ಅನಿಸಿಲ್ಲ. ಇನ್ನೂ ಖುಷಿನೇ ಆಯಿತು. ಹಾಕಿ ಮೇಡಮ್ ಚುಚ್ಚಿ, ಇನ್ನೂ ಜೋರಾಗಿ ಚುಚ್ಚಿ ಅಂತ ಇದೆ. ಎಷ್ಟು ದಿನ ಆಯ್ತು ಇದೆಲ್ಲ ಹಾಕ್ಸಿ ಒಂದು 2 ಮಂತ್ಸ್ ಆಗಿರ್ಬೋದು. 2 ಮಂತ್ಸ್ ಆಗಿದೆ ಅನ್ಸುತ್ತೆ ಅಷ್ಟೇ. ಬಟ್ ಏನೂ ಆಗಿಲ್ಲ. ಅಂದರೆ ಈಗ ನೀವು ಚಿಕ್ಕವರಿದ್ದಾಗೆಲ್ಲ ನಾವು ನಮ್ಮ ತಾಯಿ ಹೆಸರು ಹಾಕ್ಸಿದ್ದೆ, ಬರೀ ಇದು 10 ರೂಪಾಯಿ ಕೊಟ್ಟು ಹಾಕ್ಸಿದ್ದು ಅವ್ರ ಜಾತ್ರೆಯಲ್ಲಿ. ಅದು ಹಾಕಿದಾಗ ಫುಲ್ಲು ಊದ್ಕೊಂಡು ಅರ್ಶಿನ ಕೊಬ್ಬರಿ ಎಲ್ಲ ಹಚ್ಚಿದ್ರು. ಬಟ್ ಇದು ಹಚ್ಚಿದ ಅಂದರೆ ಇವತ್ತು ಹಾಕ್ಸಿದ್ದು ನಾಳೆನೇ ಶೂಟು. ಈ ಒಂದು ಚೂರು ಸ್ವೆಲ್ಲಿಂಗ್ ಆಗಿಲ್ಲ, ಒಂದು ಪೇನ್ ಬಂದಿಲ್ಲ, ಏನೂ ಇಲ್ಲ. ನೀಟಾಗಿ ಹಾಕಿದ್ರು. ನಂಗೆ ಶೂಟ್ ಮಾಡಿದಾಗಲೂ ಏನೂ ಅನಿಸ್ತಿಲ್ಲ, ನೀಟಾಗಿ ಆರಾಮ್ ಶೂಟ್ ಮುಗಿಸ್ದೆ. ಏನೆಲ್ಲ ಕಾಂಪ್ಲಿಮೆಂಟ್ ಸಿಕ್ತು? ಬಿಕಾಸ್ ಯಾಕಂತಂದ್ರೆ ಈಗ ಅವರ ಟ್ಯಾಟೂನ ಹಾಕ್ಸ್ಕೊಂಡ್ಮೇಲೆ ಒಂದಷ್ಟು ವೈರಲ್ ಆದಮೇಲೆ ಸೆಲೆಬ್ರಿಟೀಸ್ ಕಡೆಯಿಂದ ಆಗಿರ್ಬೋದು, ಅಥವಾ ನಿಮ್ಮ ಕೋ-ಸ್ಟಾರ್ಸ್ ಕಡೆಯಿಂದ ಆಗಿರ್ಬೋದು, ಅಥವಾ ಅಭಿಮಾನಿಗಳ ಕಡೆಯಿಂದ, ಇವಾಗ ಇನ್ಸ್ಟಾದಲ್ಲೇ ಶೇರ್ ಮಾಡಿದಾರೆ ಅಂತ ಅನ್ಕೊಳ್ಳಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ರು ಕಮೆಂಟ್ ಹಾಕ್ತಾರೆ. ಮಿಕ್ಸ್ಡ್ ಒಪಿನಿಯನ್ ಹೆಂಗಿತ್ತು ಅಂತ? ಇಲ್ಲ, ತುಂಬ ಖುಷಿ ಪಟ್ಟರು. ಅಂದರೆ ನೀವು ಆಗ್ತೀರಾ ಅಂದರೆ ಸಿನಿಮಾದಲ್ಲೇ ಅಲ್ಲಿ ಒಂದಷ್ಟು ಆಡಿಯನ್ಸ್ ಇದ್ದಾಗ ಏನಾದರೂ ತುಂಬ ಖುಷಿ ಪಟ್ಟರು ಅವರು. ಅಂದರೆ ಇಷ್ಟು ಚೆನ್ನಾಗಿ ಹಾಕಿದ್ದಾರೆ, ನಿಮ್ಮ ಇದೇ ಮೇಲೆ ನೋಡಿದಾಗ ಇನ್ನೂ ಖುಷಿ ಆಯಿತು ನಮಗೆ. ಅದು ಅವ್ರಿಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಮಾತು, ಏನು ಹೇಳೋದಂತ ಅವ್ರಿಗೆ ಗೊತ್ತಾಗ್ತಾಯಿಲ್ಲ. ಬಟ್ ಖುಷಿ ಆಯ್ತು, ತುಂಬ ಜನ ಖುಷಿ ಪಟ್ಟರು. ಅದೇ ಇವತ್ತಿಗೂ ನನಗೊಂದಷ್ಟು ಜನ ನೋಡಿದಾಗೆಲ್ಲ ಹೇಳ್ತಾರೆ, ಫಸ್ಟು ಫೇಸ್ ನೋಡ್ತಾರೆ, ಅಣ್ಣ ಟ್ಯಾಟೂ ತೋರಿಸಿ. ಖುಷಿ ಆಗುತ್ತೆ ನನಗೆ. ಅವ್ರನ್ನ ಎನಿ ಟೈಮ್ ನಾವು ನೋಡೋಕ್ಕಾಗಲ್ಲ, ಬಟ್ ಅದು ಇಲ್ಲಿ ಇರುತ್ತೆ ಇಲ್ಲ ಎದೆ ಮೇಲೆ ಸಾಯೋವರೆಗೂ ಖುಷಿ ನನಗೆ. ನಿಮ್ಮ ತಾಯಿಯವ್ರು ಏನು ಹೇಳಿದ್ರು? ಅವರು ಖುಷಿ ಪಟ್ಟರು, ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗಿ ಅದು ಇರ್ಲಿ ಬಿಡು, ಕೊನೆವರೆಗೂ ಇರುತ್ತೆ. ಅವರೇ ಹೇಳಿದ್ದು, ಹೋಗಿ ಹಾಕ್ಸಿ ಫಸ್ಟು ನೀನು. ನಾನು ಹೇಳಿದೆ, ಅಮ್ಮ ಹಿಂಗೆ ಮಾಡಬೇಕು ಅಂತ ಸಿನಿಮಾಗೋಸ್ಕರ. ಅಮ್ಮ ಎಲ್ಲರೂ ಮತ್ತೆ ಅದು ಇದಾಗಿ ತೆಗಿತಾರಲ್ಲಪ್ಪ ಅಂದರು. ಇಲ್ಲ ಅಮ್ಮ, ನಾನು ರಿಯಲಾಗಿ ಹಾಕ್ಸ್ತೀನಿ, ಫಸ್ಟ್ ಹೋಗಿ ಹಾಕ್ಸು ಅಂತ ಹಾಕ್ಸ್ದೆ. ಏನು ಓಕೆ, ಈಗ ಡೆವಿಲ್ ಸಿನಿಮಾ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಹೆಂಗೆ ಅನ್ನಿಸ್ತಿದೆ ಡೆವಿಲ್ ವೈಬ್ಸ್ ಬಗ್ಗೆ ಏನಾದರೂ ಹೇಳೋದಾದರೆ? ತುಂಬ ಖುಷಿ ಆಗ್ತದೆ. ಅಂದರೆ ಈಗಲೇ ನೋಡ್ತಾ ಇದ್ದೀವಿ ಮಿಲಿಯನ್ ಗಟ್ಟಲೆ ಸಾಂಗ್ಸು, ಟ್ರೈಲರ್ಸು, ವ್ಯೂಸು. ಬಟ್ ಇದು ಇಷ್ಟು ಸಿನಿಮಾ ಬೇರೆ, ಈ ಸಿನಿಮಾ ಇನ್ನೂ ಬೇರೆ. ಫಸ್ಟು ಶೋ ಹೋಗ್ಬಿಟ್ಟು ನಾನು ನೋಡ್ತೀನಿ, ಕಾಯ್ತಾ ಇದ್ದೀನಿ ನಾನು ಯಾವಾಗ ಅಂತ. ಪ್ರತಿದಿನ ನಾನು ಫಸ್ಟ್ ಡೇ ಫಿಕ್ಸ್ ಮಾಡ್ದೆ ಹೋಗ್ತೀನಿ.
ಯಾವಾಗ ಜೂನಿಯರ್ ಮತ್ತೆ ಸೀನಿಯರ್ ಅವ್ರನ್ನ ಒಟ್ಟಿಗೆ ಆನ್ ಸ್ಕ್ರೀನಲ್ಲಿ ನೋಡಬಹುದು? ಇಲ್ಲ, ದೇವರು ಇನ್ನೂ ಟೈಮ್ ಕೊಟ್ಟಿಲ್ಲ. ಕೊಟ್ಟರೆ ಪಕ್ಕ ಮಾಡ್ತೀನಿ. ಆ್ಯಕ್ಟ್ ಮಾಡಿಲ್ಲ ಅಂದ್ರೆ ಅವ್ರ ಜೊತೆ ಕೈ ಕಟ್ಕೊಂಡು ಹಿಂಗೆ ನಿಂತ್ಕೊಂಡ್ಬಿಡ್ತೀನಿ ಸುಮ್ಮನೆ. ಬಟ್ ಅವ್ರ ಜೊತೆಲಿ ಇರೋದೇ ಖುಷಿ. ಕಾಯ್ತಾ ಇದ್ದೀನಿ ನಾನು ಯಾವಾಗ ಸಿಗುತ್ತೆ ಅಂತ. ಆಸೆ ಅಂತೂ ಇದೆ ಪಕ್ಕ. ಅಯ್ಯೋ, ಯಾರಿಗೆ ಆಸೆ ಇಲ್ಲ, ಅದರಲ್ಲೂ ನಾನು ಕಾಯ್ತಾನೆ ಇದ್ದೀನಿ. ಯಾರು ಕರೀತಾರೆ ಅಂತ ಕಾಯ್ತಾ ಇದ್ದೀನಿ. ಯಾವ ಡೈರೆಕ್ಟ್ರು ಹೇಳ್ತಾರೋ ಏನೋ ಅಂತ ಪ್ರತಿದಿನ ಬಂದಿದ್ದ ತಕ್ಷಣ ಮಾಡೇ ಮಾಡ್ತೀನಿ. ಓಕೆ, ದರ್ಶನ್ ಅವ್ರ ಥರ ಇದ್ದೀರಾ ಅಂದ ಮಾತ್ರಕ್ಕೆ ಅಂತಲ್ಲ, ನಿಮ್ಮ ಟ್ಯಾಲೆಂಟ್ ಮೂಲಕನೂ ಕೂಡ ನೀವು ಒಂದು ಈ ಮಟ್ಟಕ್ಕೆ ಬಂದಿದ್ದೀರಾ. ಎಲ್ಲ ಒಂದು ಕಡೆ ದರ್ಶನ್ ಅವ್ರ ಥರ ಕಾಣ್ತೀರಾ ಅನ್ನೋ ಒಂದು ಕಾರಣಕ್ಕೋಸ್ಕರ ಡಿ ಬಾಸ್ ಅಭಿಮಾನಿಗಳ ಒಂದಷ್ಟು ಸಪೋರ್ಟ್ ಆಗಿರ್ಬೋದು, ಬೆಂಬಲ ಆಗಿರ್ಬೋದು, ನಿಮಗೆ ಒಂದು ಪಟ್ಟು ಎಕ್ಸ್ಟ್ರಾನೇ ಜಾಸ್ತಿ ಸಿಕ್ಕಿದೆ. ಸೊ ಅವರ ಆ ಅಭಿಮಾನಕ್ಕೆ ಏನು ಹೇಳ್ತೀರಾ ಅಂತ? ಅದು ಅವ್ರ ಪ್ರೀತಿ ಕೊನೆವರೆಗೂ ನಾನು ಏನು ಹೇಳಿದ್ರು ಕಡಿಮೆನೇ. ಯಾಕಂದರೆ ಎಲ್ಲೇ ಹೋದ್ರೂ ಅವರೇ ಮೇನು. ಯಾಕಂದ್ರೆ ದರ್ಶನ ಫ್ಯಾನ್ಸು ಆ ವೆಯ್ಟೇಜೇ ನನಗೆ 100ರಲ್ಲಿ 99% ಅವರೇ. ನಂದೆಲ್ಲ 1% ಇರ್ಬೋದು ಅಷ್ಟೇ, ಬಟ್ 99% ಅವ್ರದ್ದೇ. ಆ ಪ್ರೀತಿನೇ ನನಗೆ ಸಿಗ್ತಾ ಇರೋದು. ಖುಷಿ ಆಗುತ್ತೆ. ಕೆಲವು ಟೈಮಲ್ಲಿ ಸಪ್ರೇಟ್ ನನ್ನ ಕರೆದು ಮಾತಾಡಿದಾಗ, ಇಲ್ಲ ನನ್ನ ಹೆಸರು ಇಟ್ಟು ಹೇಳಿದಾಗ, ಇಲ್ಲ ಇನ್ನೊಂಚೂರು ಕಲಿಬೇಕು, ಇನ್ನೂ ಮಾಡಬೇಕು ನಾನು ಅಂತ ಅನಿಸ್ತದೆ. ಮಾಡ್ತೀನಿ. ಇನ್ಮೇಲಾದರೂ 100% ಮಾಡ್ತೀನಿ. ಒಂದು ಪ್ರತಿಯೊಂದನ್ನು ಕಲ್ತು ಇನ್ನೂ ಚೆನ್ನಾಗಿ ಮಾಡ್ತೀನಿ. ಚೆನ್ನಾಗಿ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಇನ್ನೂ ಬಂದಿಲ್ಲ, ಕಲಿತಾ ಇದ್ದೀನಿ ಇವಾಗ. ನೆಕ್ಸ್ಟ್ ಕಲ್ತು ಮಾಡ್ತೀನಿ. ಓಕೆ, ಈ ಆ್ಯಕ್ಟಿಂಗ್ ಅನ್ನುವಂಥದ್ದು ನಿಮಗೆ ಯಾವ ಒಂದು ಏಜ್ಗೆ, ಅಂದರೆ ಲೈಕ್ ರಿಯಾಲಿಟಿ ಶೋ ಬಿಟ್ಟು ಅದಕ್ಕಿಂತ ಮುಂಚೆನೇ ಏನಾದರೂ ಇತ್ತಾ? ಇಲ್ಲ ಸರ್. ಆರ್ಕೆಸ್ಟ್ರಾದಲ್ಲಿ ಈಗ ನಾವು ಗಣಪತಿ ತೊಗೊಂಡು ಹೋಗ್ಬೇಕಾರೆ ಎಲ್ಲ ಕುಣಿತಾರೆ ಗೊತ್ತಾ, ಆ ಥರನೂ ನಾನು ಕುಣಿದವನಲ್ಲ. ಯಾವತ್ತೂ ನಂಗೆ ತುಂಬ ಮುಜುಗರ ಜಾಸ್ತಿ. ಎಲ್ಲಿ ಯಾರು ನೋಡ್ತಾರೋ, ಯಾರು ಇದು ಮಾಡ್ತಾರೋ ಅಂತ ಎಲ್ಲೂ ಕುಣಿದಿಲ್ಲ. ಎಲ್ಲೂ ಯಾವುದು ಒಂದು ಸ್ಟೇಜ್ ಮೇಲೂ ಹತ್ತಿಲ್ಲ ನಾನು. ಅಂದರೆ ವಜಾ ಭಾರತ ಬಿಟ್ಟು ಎಲ್ಲೂ ಹತ್ತಿಲ್ಲ. ನನಗೆ ಆ ಒಂದು ಭಯ ಇತ್ತು. ಬಟ್ ಇವಾಗ ಆ ಭಯ ಹೋಗ್ಬಿಟ್ಟಿದೆ. ಬರ್ತಾ ಆ್ಯಕ್ಟ್ ಮಾಡ್ಕೊಂಡು ಸಿನಿಮಾ ಅದೆಲ್ಲ ಮಾಡ್ತಾವೆ. ಈಗ ಶೈನ್ ಹೋಗ್ಬಿಟ್ಟಿದೆ ಫುಲ್. ಮಾಡಿದ್ರು ಸ್ಪೀಕರ್. ಹಲೋ, ಇದು ನಿಮಗೆ ತೆಲುಗುಗೆ ಒಂದು ಸಿನಿಮಾ ಹೇಳಿದ್ರು ಒಬ್ಬರು ಡೈರೆಕ್ಟ್ರು. ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ ಅಂತ ಹೇಳಿದ್ರು. ಹಾಂ, ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ? ಹಾಂ, ಈಗ ಕೇಳಿಸ್ತಾ ಇದೆ. ಹಾಂ ಸರ್, ಕೊಟ್ಟೆ. హలో హలో మేడం, నమస్కారం. బాగున్నారా? బాగున్నాను సార్, మీరు? నేను బాగున్నాను మేడం. మేడం, ఇది ఒక ట్రెడిషనల్ రోల్. మీరు చేస్తారా? ట్రై చేస్తారా? చేస్తాను సార్. చేస్తారా? మీకు ఈ డ్యాన్స్ వచ్చా మేడం? వస్తు సార్. నాట్ ట్రైన్ డాన్సర్, బట్ ఐ కెన్ మేనేజ్. ఐ నో. ఓకే, ఏ డాన్స్ వచ్చు మేడం? బిఫోర్ ఆల్సో, సో ఐ నో. ఏ డాన్స్ వచ్చు మేడం మీకు? క్లాసికల్ ఐ నో. క్లాసికల్. మరి ఇక్కడ మాకు వెస్టర్న్ కావాలి మేడం, పాసిబుల్ అవుతుందా? నేర్చుకుంటారా? వెస్టర్న్ మీన్స్ లైక్ వాట్ సార్? అంటే యు హావ్ దట్ ఎనీ పర్టిక్యులర్ సీన్స్ యు వాంట్ దట్ లైక్ దట్? అదే కొరియోగ్రాఫర్ చెప్పారు ఇలా వెస్టర్న్ ఉంటే బాగుంటది ఏంటని. నేను అనుకున్నా టూ వెస్టర్న్ ఐ కాంట్ సార్. ఇఫ్ ఇట్ టూ వెస్టర్న్, send me some reference pictures of that. Then I talk with you. ఇప్పుడు మీ డేట్స్ ఎలా ఉన్నాయి మేడం? ఇప్పుడు నేను వన్ సీరియల్ చేస్తున్నాను. అది మంత్లీ 6 to 7 days వస్తుంది. యా, అండ్ వన్ మూవీ ఇస్ గోయింగ్ ఆన్ విత్ అవినాష్. ఓకే. పేమెంట్ ఎలా ఎక్స్పెక్ట్ చేస్తున్నారు మేడం? Sir, it depends on how long you will take, like the number of dates. So it depends on. So send me that reference one. If it's final, then talk about commercial things. ಇವಾಗ ಸಿನಿಮಾ ಮಾಡ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ. హలో. మ్యామ్, బట్ ఏంటంటే ఇప్పుడు సీరియల్ చేస్తున్నారు కదా, కన్నడలో మళ్ళీ సినిమా చేస్తున్నారు కదా, మీకు ఈ సీరియల్ నుంచి మళ్ళీ ఏం ప్రాబ్లం ఏం రాదా? రాదు సార్, రాదు. అంటే I didn't understand like Western means like what. So if you send a reference pictures, then I only talk clearly, no? That's why I'm just thinking. సో అవినాష్ హీరో అనుకుంటున్నాం మేడం, మీకు ఓకేనా? అవును సార్, ఓకే. సో ఎందుకంటే టాలీవుడ్లో దర్శన్ గారిని చూసినట్లు ఉంటుంది, సో అందుకని. ఎగ్జాక్ట్లీ. నైస్, ఓకే. వేరే మీ డిమాండ్స్ ఏమైనా ఉన్నాయా మేడం? లేదు సార్, లేదు. అంత డిమాండ్స్ ఏం లేదు. టాక్ విత్
Avinash once, then we'll discuss later. ఓకే మ్యామ్, ఇస్తున్నాను చూడండి. థ్యాంక్ యూ. Sure, sir. Sure. Thank you. ಹಲೋ, ಏನಮ್ಮ? ಇವಾಗ ಮಾತಾಡಿದ್ದು ಯಾರು? ಓಕೆನಾ ನಿಮಗೆಲ್ಲ? ಅವರು ಎಲ್ಲ ಓಕೆನಾ? ಯಾರು ಅಂದ್ರೆ ಅಂದರೆ ಈಗ ಪ್ರೊಡ್ಯೂಸರ್ ಸರ್ ಮಾತಾಡಿದ್ರಲ್ಲ, ಎಲ್ಲ ಓಕೆನಾ? ಎಲ್ಲ ಓಕೆನಾ ಅಂದ್ರೆ ಏನು ಓಕೆನಾ? ಏನ್ ಡಿಮ್ಯಾಂಡ್ಸ್ ಏನಿರುತ್ತೆ ಅದ್ರಲ್ಲಿ? ವೆಸ್ಟರ್ನ್ ಅಂದ್ರೆ ರೆಫರೆನ್ಸ್ ಕಳ್ಸಿ, ವೆಸ್ಟರ್ನ್ ಅಂದ್ರೆ ಇವಾಗ ನಾವು ಮೈಸೂರಲ್ಲಿ ಮಾಡಿರೋದು ವೆಸ್ಟರ್ನ್ ಲುಕ್. ಸೊ ನಾನು ಹೇಳ್ದೆ ನನಗೆ ಕಂಫರ್ಟಬಲ್ ಆಗೋ ತರ ಟೂ ವೆಸ್ಟರ್ನ್ ಇದ್ರೆ ಮಾಡಕ್ಕಾಗಲ್ಲ. ರೆಫರೆನ್ಸ್ ಕಳ್ಸಿ, ಅದಾದ್ಮೇಲೆ ಕಮರ್ಷಿಯಲ್ ಏನಿದ್ರು ಮಾತಾಡೋಣ, ಅಂದ್ರೆ ಪೇಮೆಂಟ್ ವಿಷಯ ಆಮೇಲೆ ಮಾತಾಡೋಣ. ಫಸ್ಟ್ ರೆಫರೆನ್ಸ್ ಕಳ್ಸಿ ಅಂತ ಹೇಳಿ. ಅದೇ ಅವ್ರು ನೆಕ್ಸ್ಟ್ ಮಂತೇ ಮಾಡಬೇಕು ಅಂತ ಇದ್ದಾರೆ. ಈಗ ನೆಕ್ಸ್ಟ್ ಮಂತ್ ಈ ಸಿನಿಮಾ ಡೇಟ್ ಇದೆಯಲ್ಲ, ಅದಕ್ಕೋಸ್ಕರ ಅವರು ಹೇಳ್ತಾ ಇದ್ರು. ಓಕೆ ಆಗ್ಲಿ, ಫಸ್ಟ್ ನೋಡೋಣ, ಮಾತಾಡೋಣ. ಅಲ್ಲ, ಓಕೆ ಆಗುತ್ತೆ. ಯಾರು ಮಾತಾಡಿದ್ದು? ಮೇಡಮ್ ಹಾ, ಚೆನ್ನಾಗಿದ್ದೀರಾ ಮೇಡಮ್ ನೀವು? ಯಾರು ಮಾತಾಡ್ತಿರೋದು ಸರ್? ತುಂಬ ಚೆನ್ನಾಗಿ ಮಾತಾಡಿದ್ರಿ. ಆದಷ್ಟು ಬೇಗ ನಿಮಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದೇ ಥರನೇ ತೆಲುಗು, ತಮಿಳ್ ಎಲ್ಲ ಕಡೆನೂ ಅವಕಾಶ ಸಿಗಲಿ ಮೇಡಮ್. ಇದು ಬಾಸ್ ಟಿವಿ ಕನ್ನಡ ಚಾನಲ್ ಆಂಕರ್ ಮಂಜುನಾಥ್ ಶ್ರೀನಿವಾಸ್ ಅಂತ ಮಾತಾಡ್ತಿರೋದು. ಓ ಮೈ ಗಾಡ್. ಹಾಯ್. ಹೇಗಿದ್ದೀರಾ? ಏನ್ ಲೈವ್ ಅಲ್ಲಿ ಇಲ್ಲ ತಾನೆ? ಈ ಲೈವ್ ಏನಿಲ್ಲ ಮೇಡಮ್, ಎಲ್ಲ ಎಡಿಟಿಂಗ್ ಆಗುತ್ತೆ. ಏ ಪ್ಲೀಸ್ ಬೇಡ. ಅಯ್ಯೋ ಬೇಡ ಸರ್, ಪ್ಲೀಸ್. ಇಲ್ಲ, ಆಗ್ತಾರೆ. ಒಂದ್ ಸಣ್ಣ ಐಡಿಯಾನು ಬರ್ಲಿಲ್ಲ. ಓ ಮೈ ಗಾಡ್. ಹೆಂಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್? ಪ್ರಾಂಕ್ ನಂಬಿಟ್ಟಿದ್ದಾರೆ. ಪ್ರಾಂಕ್ ಕಾಲ್ ಈ ತರ ಮಾಡ್ಬೋದಾ ಸರ್? ಆಗುತ್ತೆ ಮೇಡಮ್, ಇವತ್ತು ಸುಳ್ಳಾಗಿರ್ಬೋದು, ನಾಳೆ ನಿಜ ಆಗುತ್ತೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಹೆಂಗ್ ನಡೀತಿದೆ ಶೂಟಿಂಗ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ ಸರ್, ಚೆನ್ನಾಗಿ ನಡೀತಾ ಇದೆ. ಹೇಳ್ತಿದ್ರು ಸರ್ ಬೇಡ ಸರ್, ನಂದು ಹಾಕ್ಬೇಡಿ ಸರ್. ದಯವಿಟ್ಟು ಟ್ರಿಮ್ ಮಾಡಿ ಹಾಕಿ ಎಲ್ಲ. ಏನ್ ಟ್ರಿಮ್ ಮಾಡೋದು? ಏನ್ ಮಾತಾಡಿದಾರೆ ಅಂತ ಟ್ರಿಮ್ ಮಾಡೋದು ಮೇಡಮ್? ಇಲ್ಲ, ಹಾಕ್ಲೇಬೇಡಿ. ನಾನು ಅಲ್ಗೂ ಕೇಳದೆ, ಏನಾದ್ರು ಡಿಮ್ಯಾಂಡ್ಸ್ ಇದೀರಾ ಅಂತ, ಡಿಮ್ಯಾಂಡ್ಸ್ ಏನಾದ್ರು ಇಡ್ತೀರಾ ಅಂತ. ನೀವೇನಿಲ್ಲ ಅಂತಂದ್ರೆ ಸಿಂಪಲ್ ಆಗಿ ಹೇಳಿದ್ರಲ್ಲ, ಇನ್ನೇನ್ ಕಟ್ ಮಾಡೋದು ಅದ್ರಲ್ಲಿ? ಬೇಡ ಅನ್ಸುತ್ತೆ. ಅದ್ರಲ್ಲಿ ಬೇರೆ ತೆಲುಗುಲೆಲ್ಲ ಮಾತಾಡ್ಬಿಟ್ರಿ, ನನಗೆ ತೆಲುಗು ಬರೋದೇ ಸ್ವಲ್ಪ. ಫ್ರ್ಯಾಂಕ್ ಮಾಡೋದು ತೆಲುಗು ಮತ್ತೆ ಕನ್ನಡ ಅಲ್ಲ, ತೆಲುಗು ಮೂವಿ ಅಂತಾನೆ ಪ್ರಾಂಕ್ ಮಾಡಿದ್ದು ಮೇಡಮ್. ಓಕೆ. ತುಂಬಾ ಖುಷಿ ಆಯ್ತು. ಶೂಟಿಂಗ್ ಎಲ್ಲ ಹೆಂಗ್ ನಡೀತಿದೆ? ಯಾವಾಗ ರಿಲೀಸ್ ಪ್ಲಾನ್ಸ್? ಯಾವಾಗ ಸಿಗ್ತೀರಾ ನಮ್ಗೆ ಇಂಟರ್ವ್ಯೂಗೆ? ಶೋರ್ ಸರ್, ಶಾರ್ಟ್ಲಿ ನೀವು ಹೇಳಿ ಮಾಡೋಣ. ರಿಲೀಸ್ ಅದೇ ಇವಾಗ ಮಾರ್ಚ್ ಅಲ್ಲಿ ರಿಲೀಸ್. ಸೊ ನಂಗೆ ಐಡಿಯಾನೇ ಇಲ್ಲ ಸರ್. ಕನ್ನಡದಲ್ಲಿ ಮಾತಾಡಿದ್ರೆ ಗೊತ್ತಾಗ್ತಿತ್ತೇನೋ. ಅಲ್ಲ, ನೀವು ಕನ್ನಡದಲ್ಲಿ ಕೇಳಿದ್ರೆ ಯಾವ ಸಿನಿಮಾ ಮಾಡಿದ್ರಿ, ಎಲ್ಲಿ, ಯಾರು ಅದೆಲ್ಲ ಕೇಳ್ತಿದ್ರಿ. ಅದಕ್ಕೆ ನಾವು ತೆಲುಗು ಆಯ್ಕೆ ಮಾಡ್ಕೊಂಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಅದ್ರಲ್ಲೂ ನನ್ನ ನೀವು ಇನ್ ಡೀಟೇಲ್ ಆಗಿ ಕೇಳುವಾಗ ಅದಕ್ಕೆ ನಾನು ಅಂದೆ ಓಕೆ ಮಾತಾಡಿ ಅವ್ರ ಹತ್ರ. ಅವತ್ತು ಮಾತಾಡಿ ನಾವು ಆಮೇಲೆ ಮಾತಾಡೋಣ. ಕೊಟ್ಟೆ ನೋಡಿ, ಈಗ ಮನ್ಸೊಳಗೆ ಬೈಕೊಂತಿರ್ತೀರ, ಮಗ ಬಂದು. ಸರ್ ಬೇಡ ಸರ್. ಒಂದು ಪ್ರೆಸ್ ಮೀಟ್ ಅಲ್ಲಿ ನೋಡಿದ್ವಿ ಅಂತ ಅನ್ಸುತ್ತೆ, ನಮ್ದು ಸ್ನೇಹದ ಕಡದಲ್ಲಿ ಪ್ರೆಸ್ ಮೀಟ್. ಎಸ್ ಮ್ಯಾಮ್, ಹೌದು, ಬಂದಿದ್ದೆ ನಾನು. ಸರ್ ಹಾಕ್ಬೇಡಿ ಸರ್, ಅವ್ನು ಬೇರೆ ಇರೋದು ಫ್ರೆಂಡಿಗೆ ಫ್ರಾಂಕ್ ಮಾಡಿ, ನಂದು ಹಾಕ್ಬೇಡಿ. ಅದಂಗ ಆಗುತ್ತೆ ಮೇಡಮ್ ಬೇರೆ ಫ್ರೆಂಡಿಗೆ? ಅಯ್ಯೋ, ಒಂದ್ ಸ್ವಲ್ಪ ಹಿಂಟ್ ಕೊಟ್ಟಿದ್ರು ಒಂಚೂರು ಚೆನ್ನಾಗಾದ್ರೂ ಮಾತಾಡ್ತಿದ್ದೆ ನಾನು. ಚೆನ್ನಾಗಿ ಮಾತಾಡೋದು. ಯಾರಾದ್ರೂ ಕ್ಲೂ ಕೊಟ್ಟು ನಾನು ಫ್ರಾಂಕ್ ಮಾಡ್ತೀವಿ ಮಾಡಿದ್ರೆ ಅದು ಫ್ರಾಂಕ್ ಮಾಡಿದ್ರೆ ಇಂಟರ್ವ್ಯೂ ಇದ್ದಾನೆ ಅದೇ ಗೊತ್ತಿಲ್ಲ ಸರ್ ನನಗೆ. ಅಟ್ಲೀಸ್ಟ್ ಇಂಟರ್ವ್ಯೂ ಸ್ವಲ್ಪ ಅಲರ್ಟ್ ಆಗಿ ಮಾತಾಡ್ತಾ ಇದ್ದೆ. ಅದಕ್ಕೆ ನಾವು ಹೇಳಿಲ್ಲ. ಏನೇ ತುಂಬಾ ಚೆನ್ನಾಗಿ ಬಂದಿದೆ, ನೀವೇನ್ ವರಿ ಆಗಕ್ ಹೋಗ್ಬೇಡಿ, ಓಕೆನಾ? ಕೊಟ್ಟೆ ನೋಡಿ, ಮನ್ಸೊಳಗಡೆ ಬೈಕೋಬೇಡಿ. ನಂಗೆ ಬೇರೆ ಇನ್ನೂ ಮದುವೆ ಆಗಿಲ್ಲ. ಬೈಕೋಬೇಡಿ ಜಾಸ್ತಿ ಅವ್ರಿಗೆ ಏನೇನಾದ್ರು ಅಂತ. ಇಲ್ಲ ಅಂದ್ರೆ ಕೇಳ್ತಾ ಇದ್ರು ಯಾರಿಗೆ ಫ್ರಾಂಕ್ ಮಾಡೋಣ ಅಂತ. ನಾವು ನಮ್ಮ ಸಿನಿಮಾ ಹೀರೋನೇ ಇದಾರಲ್ಲ, ಮಾಡ್ಬಿಡೋಣ, ಬೇರೆ ಯಾಕೆ. ಕನ್ನಡದಲ್ಲೇ ಬೇರೆ ತರ ಏನಾದ್ರು ಮಾಡಿ ಪ್ರಾಂಕ್ ಮಾಡ್ಬೋದಿತ್ತಲ್ವಾ ನೀವು? ಬೇರೆ ತರ ಎಲ್ಲ ಹೇಳಿ ಮಾಡಿದ್ರೆ ಅದು ಫ್ರಾಂಕ್ ಮಾಡಿದಾಗ ಆಗಲ್ಲ. ಅದಕ್ಕೆ ಅವ್ರನ್ನ ತೆಲುಗು ಬರುತ್ತೆ ಮಾತಾಡ್ತೀನಿ ಕೊಡಿ ಅಂತ ಹಂಗೆ ಮಾಡಿದ್ವಿ. ಸಿನಿಮಾಗೂ ನೆಕ್ಸ್ಟ್ ಪ್ರಮೋಷನ್ಗೆ ಪ್ರತಿಯೊಂದಕ್ಕೂ ಆಗುತ್ತೆ ಸರ್, ಮಾಡೋಣ ಅಂತ. ನೀನು ಅವರು ತೆಲುಗು ಮಾತಾಡ್ತಿದ್ದಾರೆ, ಓಕೆ ನಿಂಗೂ ತೆಲುಗು ಬರುತ್ತೆ, ನೋ ಫೈನ್ ಅಂದ್ಬಿಟ್ಟು ಸ್ವಪ್ನ. ಅದೇ ನಂಗೆ ತೆಲುಗು ಬರಲ್ಲ, ಕನ್ನಡ ಬಿಟ್ಟು ಹಿಂದಿ ಬರುತ್ತೆ. ಇದರ್ ಜಾ ಉದರ್ ಜಾ ಆವೋ ಜಾವ್ ಅಂತ ಬರೋದು ಬಿಟ್ರೆ ಬೇರೆ ಬರಲ್ಲ. ಓಕೆ ಪಾಪ, ಟೈಮ್ ಬಿಸಿ ಇದ್ರಿ ಅನ್ಸುತ್ತೆ, ಅದೇ ಟೈಮ್ ಕೊಟ್ಟು ಮಾತಾಡಿದ್ದೀರಾ, ಥ್ಯಾಂಕ್ ಯು. ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಿ. ಓಕೆ ಅವ್ರ ಕಡೆ ನಾನು ಥ್ಯಾಂಕ್ ಯು ಹೇಳಿದ್ರು. ಓಕೆ, ಶೂಟಿಗೆ ಸಿಗ್ತೀನಿ ನೆಕ್ಸ್ಟ್. ಬೇಡ ಇಲ್ಲ ಹೇಳಿದ್ದಾರೆ, ಮುಗೀತು.
ಫೈನಲಿ ಕನ್ನಡಿಗರಿಗೆ ಅದರ ಜೊತೆಗೆ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ, ಬಿಕಾಸ್ ಯಾಕಂದರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿದ್ದೀರಾ, ಈಗ ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀರಾ, ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆ ಮಾಡಬೇಕಾಗಿರುವಂಥದ್ದು ಸಾಕಷ್ಟಿದೆ. ಸೊ ಏನು ಹೇಳ್ತೀರಾ ಅಂತ? ಯಾರಿಗೆ ಏನೇ ಕಷ್ಟ ಬಂದ್ರೂ ಎದುರಿಸಿ ನಿಲ್ಲಬೇಕು. ಈಗ ಏನೋ ಆಯಿತು ಅಂದ್ಕೊಂಡು ಬಿಟ್ಬಿಡೋದು ಅದಕ್ಕೆ. ಈಗ ನಾನು ಈ ಫೀಲ್ಡಿಗೆ ಬಂದಿರೋದೆ ಅಂದರೆ ನನಗೂ ತುಂಬ ಬೇಜಾರಾಗಿದೆ, ನೋವಾಗಿದೆ, ಯಾಕೆ ಬಂದಿದ್ದೀನಪ್ಪ, ಬಿಟ್ಬಿಡೋಣ, ಎಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿ ತಿಂಗಳು ಸಂಬಳ ಬರುತ್ತೀರೋಣ ಅಂತ. ಬಟ್ ಯಾರೂ ಎದುರ್ಕೋಬೇಡಿ, ಹಿಂದೆ ಒಂದು ಸ್ಟೆಪ್ ಇಡೋಕೆ ಹೋಗ್ಬೇಡಿ. ಎಷ್ಟೇ ಕಷ್ಟ ಬಂದ್ರೂ ಏನೇ ಬಂದ್ರೂ ಎದುರು ನಿಂತ್ಕೊಂಡು ಮಾಡಿದ್ರೇ ಆ IP ಗೆ ಹೋಗೋಕ್ಕಾದು, ಆ ಡೆಸ್ಟಿನೇಷನ್ ರೀಚ್ ಆಗೋಕ್ಕಾದು. ನನಗೆ ಅನಿಸಿದ ಪ್ರಕಾರ ಎಷ್ಟೇ ಬಂದರೂ ಏನೇ ಕಷ್ಟ ಏನೇ ನೋವು ಬಂದರೂ ನೀವು ಅಂದ್ಕೊಂಡಿದ್ದನ್ನು ಒಂದ್ಸರಿ ಫಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನು ಮುಟ್ಟೋವರೆಗೂ ಬಿಡಬೇಡಿ. ಅದು ಎಷ್ಟೇ ಕಷ್ಟ ಬರಲಿ ಏನೇ ಆದ್ರೂ ಅದು ಮಾಡೇ ಮಾಡ್ತೀನಿ. ನಾನು ಅಷ್ಟೇ, ನಾನು ಕೊನೆವರೆಗೂ ನಾನು ಸಿನಿಮಾ ಮಾಡಬೇಕು, ಒಳ್ಳೆ ಅದೇ ನನ್ನ ಆಸೆ ಬಿಟ್ಟು ಬೇರೆ ಯಾವುದೂ ಇಲ್ಲ. ಎಲ್ಲರೂ ಇಷ್ಟಪಡ್ತಾರೆ ಅಂದರೆ ಅದಕ್ಕೆ ನಾನು ಏನು ಹೇಳಿದ್ರು ಸಾಯೋವರೆಗೂ ಕಮ್ಮಿನೇ. ಒಳ್ಳೆ ಸಿನಿಮಾ ಮಾಡ್ತೀನಿ, ಕೊನೆವರೆಗೂ ಒಳ್ಳೆ ನಗ್ಸ್ಕೊಂಡು ನಿಮ್ಮನ್ನು ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಇನ್ನೊಂದು ವಿಚಾರವನ್ನು ಮರೆತೆ ನಾನು. ಈಗ ಏನಂತಂದರೆ ದುಡ್ಡಿದಾಗ ಎಲ್ಲರೂ ಬರ್ತಾರೆ, ದುಡ್ಡಿಲ್ಲದೆ ಇದ್ದಾಗ ನಮ್ಮನ್ನು ಕೇಳ್ತಾರೆ. ಇವಾಗ ನೀವು ಪ್ರೊಫೆಷನ್ ಇರುವಂಥದ್ದೊಂದು, ಬಿಕಾಸ್ ಯಾಕೆಂತಂದರೆ ಆರ್ಟಿಸ್ಟ್ ಅಂತ ಬಂದಾಗ ಆನ್ ಸ್ಕ್ರೀನಲ್ಲಿ ನಾವು ವೈಫೈಲ್ ಆಗಿ ಕಾಣಿಸ್ಕೋಬೋದು, ಬಟ್ ಆಫ್ ದಿ ಸ್ಕ್ರೀನ್ ನಮಗೆ ಗೊತ್ತಿರುತ್ತೆ. ದುಡ್ಡನ್ನು ಕೊಟ್ಟು ಅಥವಾ ಇಸ್ಕೋಬೇಕಾದ್ರೆ ಕೆಟ್ಟವರಾಗಿರ್ಬೋದು, ಅಥವಾ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಇಲ್ಲದೇ ಇದ್ದಾಗ ಯಾರ ಹತ್ರ ದುಡ್ಡು ಕೇಳಬೇಕಾದ್ರೆ ಇಲ್ಲ ಅಂತ ಅನ್ನಿಸ್ಕೊಂಡಿದ್ದಂತಹ ಮೂಮೆಂಟ್ ಏನಾದರೂ ಇದೆಯಾ? ಇದೆ. ಒಂದಷ್ಟು ಜನ ನನ್ನ ಫ್ರೆಂಡ್ ಸರ್ಕಲ್ ಕೇಳ್ತಾರೆ. ಈಗ ನನ್ನ ಹತ್ರ ಇದ್ರೆ ನಾನು ಕೊಡ್ಬೋದು, ನನ್ನ ಹತ್ರನೇ ಇಲ್ಲ ಅಂತಂದ್ರೆ ಕೊಡೋಕ್ಕಾಗಲ್ಲ. ಬಟ್ ನನ್ನ ಹತ್ರ ಇದ್ರೂ ಕೊಟ್ಟಿದ್ದೀನಿ. ನನ್ನ ಫ್ರೆಂಡ್ಸ್ ಯಾರು ಆ ಥರ ಮಾಡಿಲ್ಲ, ರಿಟರ್ನ್ ಕೊಟ್ಟಿದ್ದಾರೆ. ಕೆಲವು ನಾನು ಅವಾಗಿದ್ದು ನಾನು ಆಟ ಎಲ್ಲ ಓಡಿಸ್ಬೇಕಾದ್ರೆ ಅವಾಗೆಲ್ಲ ಇದ್ದಾಗ ಕೊಟ್ಟಿದ್ದೀನಿ, ಬಟ್ ಕೊಟ್ಟಿಲ್ಲ, ಇವತ್ತಿಗೂ ಕೊಟ್ಟಿಲ್ಲ. ಕೆಲವರು ಅಂದರೆ ಒಂದು ಫ್ರೆಂಡ್ಶಿಪ್ಪಲ್ಲಿ ನಂಬಿಕೆ ಇಟ್ಟು ಕೊಡ್ತೀವಿ. ಒಂದು ಮಾತು ಮೇಲೆ ಒಂದು ಇರುತ್ತೆ, ಅಂದರೆ ಇವ್ನು ಕೊಡ್ತಾನಪ್ಪ ಮಾಡ್ತಾನಪ್ಪ ಅಂದರೆ. ಈಗ ಕೊಟ್ಟಿದ್ದಕ್ಕೆ ಏನು ನಂಬಿಕೆ, ಏನು ಬಂತು? ಫ್ರೆಂಡ್ಶಿಪ್ ಆಗಲಿಲ್ಲ ಅಂದರೆ ನೀವು ಮಾತಾಡಿದ ಮಾತಿಗೆ ಏನು ಬಂತು? ಕೊಟ್ಟ ಮೇಲೆ ಅದೇ ಥರ, ನಾನು ಅಂತಲ್ಲ, ಎಲ್ಲರೂ ಅಷ್ಟೇ. ಅವ್ರ ಕಷ್ಟ ಇರುತ್ತೋ ಇಲ್ಲ ಬೇರೆಯವ್ರ ಹತ್ರ ಸಾಲ ಮಾಡಿ ತಂದು ಕೊಟ್ಟಿರ್ತಾರೋ, ನೀವು ಕೊಟ್ಟಾಗ ಅದನ್ನು ರಿಟರ್ನ್ ಕೊಟ್ಟಾಗ ಅವನಿಗೆ ಇನ್ನೂ 100 ಪಟ್ಟು ನಂಬಿಕೆ ಬರುತ್ತೆ. ನೀನು 50 ಕೇಳಿದ್ಯಾ, ನಾಳೆ 1 ಲಕ್ಷ ನಾನು ಬೇರೆ ಹತ್ರನಾರ ನನ್ನ ಫ್ರೆಂಡ್ಸ್ ಇಬ್ಬರ ಹತ್ರನಾರ ಇಸ್ಕೊಡ್ತೀನಿ, ಆ ಥರ ಇರುತ್ತೆ. ಬಟ್ ಅದು ಮಾಡಬೇಡಿ. ಕೊಟ್ರ ಅದನ್ನು ನೀಟಾಗಿ ವಾಪಸ್ ಕೊಡಿ. ಒಂದು ಸ್ವಲ್ಪ ಕಡಿಮೆ ಆಗಿರ್ಬೋದು, ಇವತ್ತೆಲ್ಲ ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಾದ್ರೂ ಕೊಡಿ. ಆ ಥರ ಮೋಸ ಮಾಡಿದ್ರೆ ಅದು ಕೊನೆವರೆಗೂ ಆ ದುಡ್ಡು ಇಸ್ಕೊಂಡಿದ್ದು ಉಳಿಯಲ್ಲ, ಒಂದಲ್ಲ ಒಂದು ಕಡೆ ಹೋಗುತ್ತೆ ಅಂತಾರಲ್ಲ, ಆ ಥರ ಮಾಡೋದು ತಪ್ಪು. ಬಿಕಾಸ್ ಯಾಕಂತಂದ್ರೆ ಕೊಡ್ಬೇಕಾದ್ರೆ ಚೆನ್ನಾಗಿರ್ತಾರೆ, ಬಟ್ ಮತ್ತೆ ರಿಟರ್ನ್ ಕೊಡಬೇಕು ಅಂತಂದಾಗ ಅವರೇಕೆ ದುಶ್ಮನುಗಳಾಗ್ತಾರೆ. ಹಂಗೆ ಸಮಯ ಸಂದರ್ಭ ಅನ್ನೋದು ಯಾರಿಗೆ ಯಾವಾಗ ಹೆಂಗೆ ಹೇಳಿ ಬರುತ್ತೆ ಅಂತ ಗೊತ್ತಿಲ್ಲಲ್ಲ. ಸೊ ಹಾಗಾಗಿ ದುಡ್ಡು ಅನ್ನೋದು ತುಂಬಾ ಜನನ ಚೇಂಜು ಮಾಡುತ್ತೆ, ಹಾಳು ಮಾಡುತ್ತೆ. ಅದನ್ನ ಒಳ್ಳೆ ಥರ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದಾಗ್ತಾರೆ, ಕೆಟ್ಟ ಥರ ಯೂಸ್ ಮಾಡ್ಕೊಂಡ್ರೆ ಕೆಟ್ಟಾಗ್ತಾರೆ. ತುಂಬ ಒಳ್ಳೆಯವರಿದ್ದವ್ರು ದೂರ ಮಾಡೋವಂಥದ್ದೇ ದುಡ್ಡು. ಅದಕ್ಕೆ ಆ ದುಡ್ಡಿಗೆ ಬಿಟ್ಬಿಟ್ಟು ಅದು ಮಾತಿಗೆ, ಪ್ರೀತಿ ವಿಶ್ವಾಸಕ್ಕೆ, ಆ ಫ್ರೆಂಡ್ಶಿಪ್ಪಿಗೆ ಕೊನೆವರೆಗೂ ಅದಕ್ಕೆ ಬದ್ಧವಾಗಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಒಂದಷ್ಟು ವಿಚಾರಗಳನ್ನು ಹಾಗೆಯೇ ನಿಮ್ಮ ಬ್ಯುಸಿಯೆಸ್ಟ್ ಸ್ಕೆಡ್ಯೂಲಲ್ಲೂ ಕೂಡ ಒಂದಷ್ಟು ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಿರೋ ಹಾಗೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಮಾಡಿ, ನೀವೆಲ್ಲೆಲ್ಲ ಅಂದ್ಕೊಂಡಿರೋ ಆ ಗೋಲ್ಸ್ ಎಲ್ಲನೂ ಕೂಡ ಅಚೀವ್ ಮಾಡಿ. ಒಳ್ಳೆಯದಾಗಲಿ ನಮ್ಮ ಕರ್ನಾಟಕದ ಜನತೆ ಕಡೆಯಿಂದ, ಎಸ್ಪೆಷಲಿ ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಅಂದರೆ ನಿಮ್ಮ ಕೆಲವು ಟೈಮ್ ಸಿಕ್ಕಿದಾಗ ಮಾತಾಡಿದಾಗ ಇಲ್ಲ ನಾನು ನಿಮ್ಮ ಇಂಟರ್ವ್ಯೂ ಬೇಗ ಮಾಡಬೇಕು ಅಂತ, ಬಟ್ ತುಂಬ ಖುಷಿ ಆಯಿತು ನನಗೆ. ಇಂಟರ್ವ್ಯೂ ಅಂತಲೇ ಅನಿಸಿಲ್ಲ, ನಿಮ್ಮ ಜೊತೆಲಿ ಇದ್ದಿದ್ದು ಬೇಗ ಟೈಮ್ ಕಳೆದಿದ್ದು ಗೊತ್ತಾಗಿಲ್ಲ. ತುಂಬ ಖುಷಿ ಆಯಿತು ನಿಮ್ಮ ಜೊತೆಲಿ ಇದ್ದಿದ್ದು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಇದಾಗಿತ್ತು ಕನ್ನಡದಲ್ಲಿ ಜೂನಿಯರ್ ದರ್ಶನ್ ಅಂತಲೇ ಫೇಮಸ್ ಆಗಿರುವಂತಹ ಅವಿನಾಶ್ ಅವರ ಮಾತು. ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.